Hello students, once again I would like to welcome you all for online class session. In the previous class we have started to discuss how do organisms reproduce. In this class we have discussed first reproduction, what is reproduction, and the second point, do organisms create carbon copies of themselves, and importance of variations, and types of reproduction. In these types of reproduction there are two types of reproductions. One is asexual reproduction and another one is sexual reproduction. In this asexual reproduction there are different types of asexual reproduction, that is around 5 different types of asexual reproduction, that is fission, budding, regeneration, fragmentation, spore formation and vegetative propagation. ಇದು ಟೈಪ್ಸ್ ಆಫ್ ರಿಪ್ರೊಡಕ್ಷನಲ್ಲಿ ನಾನು ಹೇಳಿದ್ದೆ, there are exactly 2 main types of reproduction ಅಂತಕ್ಕಂಥದ್ದು ಇದೆ. ಅದು ಎಸೆಕ್ಷುಯಲ್ ರಿಪ್ರೊಡಕ್ಷನ್ನು ಮತ್ತು ಸೆಕ್ಷುಯಲ್ ಟೈಪ್ ಆಫ್ ರಿಪ್ರೊಡಕ್ಷನ್ ಅಂತಕ್ಕಂಥದ್ದು. ಇಲ್ಲಿ ಎಸೆಕ್ಷುಯಲ್ ರಿಪ್ರೊಡಕ್ಷನಲ್ಲಿ ನಾವಿಲ್ಲಿ ಹೇಳ್ತಾ ಹೋಗಿದ್ವಿ, ಯಾವುದು ಫಿಷನ್ ಅಂತಕ್ಕಂಥದ್ದು ಒಂದು, ಬಡ್ಡಿಂಗ್ ಅಂತಕ್ಕಂಥದ್ದು ಒಂದು. ಫಿಷನಲ್ಲಿ 2 ರೀತಿ ಬರ್ತಾ ಹೋಗುತ್ತೆ, ಒಂದು ಬೈನರಿ ಫಿಷನ್ ಮತ್ತು ಮಲ್ಟಿಪಲ್ ಫಿಷನ್ ಅಂತ ಹೇಳಿದ್ವಿ, ಇನ್ನೊಂದು ಬಡ್ಡಿಂಗ್ ಅಂತಕ್ಕಂಥದ್ದು, ಇನ್ನೊಂದು ರೀಜನರೇಷನ್ ಅಂತಕ್ಕಂಥದ್ದು, ಇನ್ನೊಂದು ಫ್ರ್ಯಾಗ್ಮೆಂಟೇಷನ್ ಅಂತಕ್ಕಂಥದ್ದು, ಮತ್ತು ಇದು ಸ್ಪೋರ್ ಫಾರ್ಮೇಷನ್ ಅಂತಕ್ಕಂಥದ್ದು, ಮತ್ತು ವೆಜಿಟೇಟಿವ್ ಪ್ರಾಪಗೇಷನ್. ಟೋಟಲಿ ಇವೆರಡೂ ಸೇರಿಸ್ಬಿಟ್ಟು ನಾವು ಅಂತ ಹೇಳ್ತಾ ಹೋಗ್ತೀವಿ. 1 2 3 4 5 6 ಡಿಫ್ರೆಂಟ್ ಟೈಪ್ಸ್ ಆಫ್ ಏಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗಿದ್ವಿ, ಮತ್ತು 1 by 1 ಕಲಿತಾ ಹೋಗಿದ್ವಿ. ಫಿಷನ್ ಅಂದರೆ ಏನು ಅಂತಕ್ಕಂಥದ್ದು, ಫಿಷನ್ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂದರೆ, ಇಲ್ಲಿ ನಾವು ಏಸೆಕ್ಷುಯಲ್ ರೀಪ್ರೊಡಕ್ಷನಲ್ಲಿ ಅಂದರೆ ಒಂದು ಜೀವಿ ಒಂದೇ ಒಂದು ಜೀವಿಯಿಂದ, ಅಂದರೆ ನಾವೇನು ಹೇಳಿದ್ವಿ ಏಸೆಕ್ಷುಯಲ್ ರೀಪ್ರೊಡಕ್ಷನಲ್ಲಿ, ಇಟ್ಸ್ ಎ ಟೈಪ್ ಆಫ್ ರೀಪ್ರೊಡಕ್ಷನ್ ಇನ್ ವಿಚ್ ಎ ನ್ಯೂ ಇಂಡಿವಿಜುವಲ್ ಈಸ್ ಪ್ರೊಡ್ಯೂಸ್ಡ್ ಫ್ರಮ್ ಎ ಸಿಂಗಲ್ ಪೇರೆಂಟ್. ಒಂದೇ ಪೇರೆಂಟಿಂದ ಅಂದರೆ, ಅಥವಾ ಐದರ್ ಫ್ರಮ್ ಮದರ್ ಆರ್ ಫ್ರಮ್ ಫಾದರ್, ಒಬ್ಬರಿಂದಲೇ. ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಮದರ್ ಫಾದರ್ ಅಂತಕ್ಕಂಥದ್ದು ಬರೋದಿಲ್ಲ. ಒಂದು ಪ್ಲ್ಯಾಂಟ್ ಇದೆಯಪ್ಪ ಅಥವಾ ಒಂದು ಜೀವಿ ಇದೆ, ನಾವು ಹೇಳಿದ್ವಿ ಇಲ್ಲಿ ಒಂದು ಜೀವಿ ಇದೆ, ಈ ಜೀವಿನ ನಾವು ಕಟ್ ಮಾಡಿಬಿಟ್ಟು 4-5 ತುಂಡು ಮಾಡಿದ್ವಪ್ಪ ಅಂತ ಹೇಳಿದ್ರೆ ಅದು ಮತ್ತೆ ಹುಟ್ಕೊಳ್ತಾ ಹೋಗುತ್ತೆ, ಮತ್ತೆ ಹೊಸದಾಗಿ ಇದೊಂದು ಜೀವಿಯಾಗಿ ಸಪ್ರೇಟಾಗಿ ಇದಾಗ್ತದೆ. ಇದಕ್ಕೆ ನಾವು ರೀಜನರೇಷನ್ ಅಂತ ಹೇಳ್ತಾ ಹೋಗಿದ್ವಿ. ಅದೇ ರೀತಿ ಫ್ರ್ಯಾಗ್ಮೆಂಟೇಷನ್, ಒಂದು ಜೀವಿ ಇದೆ ಅದನ್ನು ತುಂಡು ಮಾಡಿ ಒಂದು ಬಿಸಾಕ್ಬಿಟ್ವಪ್ಪ ಅಂದರೆ ಅದು ಒಂದೊಂದು ಜೀವಿಯಾಗಿ ಹುಟ್ಕೊಳ್ತಾ ಹೋಗುತ್ತೆ. ಮತ್ತು ಯಾವುದೋ ಒಂದು ಜೀವಿ ಹುಟ್ತಾ ಇದೆ, ಅದ್ರ ಮೇಲೆ ಒಂದು ಬೀಜದ ಥರ ಸ್ಪೋರ್ ಫಾರ್ಮೇಷನ್ ಆಗಿದೆ, ಆ ಸ್ಪೋರ್ ಹೋಗ್ಬಿಟ್ಟು ಎಲ್ಲ ಒಂದು ಕಡೆ ಮಾಯಿಸ್ಟ್ ಇರೋ ಕಡೆ ಅಥವಾ ಆಹಾರ ಇರೋ ಕಡೆ ಬಿದ್ದಿದೆ, ಮತ್ತೆ ಅದು ಬೆಳ್ಕೊಂಬಿಟ್ಟು ಇನ್ನೊಂದು ಜೀವಿ ಆಗ್ತಾಯಿದೆ. ಬರೀ ಒಂದು ಪ್ಲ್ಯಾಂಟ್ ಇದೆಯಪ್ಪ, ಒಂದು ಗಿಡ ಇದೆ, ಆ ಗಿಡದಲ್ಲಿರ್ತಕ್ಕಂಥ ಒಂದು ರೆಂಬೆನ ತಂದುಬಿಟ್ಟು ನಾವು ಹೂಣಾಕಿದರೆ ಅದು ಇನ್ನೊಂದು ಗಿಡ ಆಗಿ ಹುಡ್ತಾ ಇದೆ. ಅಥವಾ ಒಂದು ಪ್ಲ್ಯಾಂಟ್ ಇದೆ, ಅದರ ಎಲೆ ತಗೊಂಬಂದ್ಬಿಟ್ಟು ನಾವು ಹೂಣಾಕಿದರೆ ಅದರಿಂದ ಇನ್ನೊಂದು ಗಿಡ ಹುಡ್ತಾ ಇದೆ. ಈ ರೀತಿ ಅದು ಪ್ಲ್ಯಾಂಟಿನ ಯಾವುದೇ ಒಂದು ಭಾಗನ ತಂದುಬಿಟ್ಟು ನಾವು ಅದನ್ನು ಉಣಿಸಿದರೆ ಅದರಿಂದ ಇನ್ನೊಂದು ಗಿಡ ಅಂತಕ್ಕಂಥದ್ದು, ಜೀವಿ ಅಂತಕ್ಕಂಥದ್ದು ಹುಟ್ಕೊಂಡ್ರೆ ಅದನ್ನು ನಾವು ಏಸೆಕ್ಷುಯಲ್ ರೀಪ್ರೊಡಕ್ಷನ್ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಹೋಗಿದ್ವಿ. ಇಲ್ಲಿ ಏಸೆಕ್ಷುಯಲ್ ರೀಪ್ರೊಡಕ್ಷನಲ್ಲಿ ಫಿಷನ್ ಅಂದರೆ ಏನು, ಬೈನರಿ ಫಿಷನ್ ಅಂದರೆ ಏನು, ಮಲ್ಟಿಪಲ್ ಫಿಷನ್ ಅಂದರೆ ಏನು ಕಲ್ತಿದ್ವಿ. ಮತ್ತು ಬಡ್ಡಿಂಗ್ ಅಂದರೆ ಯಾವ ರೀತಿ ಆಗ್ತಾ ಹೋಗುತ್ತೆ, ಅದಕ್ಕೆ ಎಕ್ಸಾಂಪಲ್ ಹೈಡ್ರಾ ಮತ್ತು ಈಸ್ಟ್ ಅಂತಕ್ಕಂಥದ್ದನ್ನು ನಾವು ಕೊಡ್ತಾ ಹೋಗಿದ್ವಿ. ಅದೇ ರೀತಿ ರೀಜನರೇಷನಿಗೆ ನಾವು ಪ್ಲನೇರಿಯಾ ಅಂತಕ್ಕಂಥದ್ದನ್ನು ಕೊಟ್ಟಿದ್ವಿ, ಹೈಡ್ರಾ ಅಂತಕ್ಕಂಥದ್ದಿದೆ, ಸ್ಟಾರ್ ಫಿಶ್ ಇದೆ, ನಕ್ಷತ್ರ ಮೀನು ಅಂತ ಕರಿತೀವಿ. ಆ ನಕ್ಷತ್ರ ಮೀನು ಅಂತಕ್ಕಂಥದ್ದನ್ನು ನಾವು ನೀವು ನೋಡಿರ್ಬೇಕು, ಈ ರೀತಿ ನಕ್ಷತ್ರ ಮೀನು ಅಂತಕ್ಕಂಥದ್ದು ಇರ್ತಾ ಹೋಗುತ್ತೆ. ಇದನ್ನು ತುಂಡು ಮಾಡಿ ನೀವು 4-5 ತುಂಡು ಮಾಡಿ ಬಿಸಾಕಿದ್ರು ಕೂಡ ಮತ್ತೆ ಆ ತುಂಡುಗಳು ಏನಾಗ್ತವೆ, ಮತ್ತೆ ಅದು ಒಂದು ಜೀವಿಗಳಾಗಿ ಒಂದೇ ಒಂದು ತುಂಡಿದ್ರೆ ಅದು ಮತ್ತೆ ಏನಾಗುತ್ತೆ, ಅದು ಬೆಳ್ಕೊಂಬಿಟ್ಟು ಮತ್ತೆ ಇನ್ನೊಂದು ಸ್ಟಾರ್ ಫಿಶ್ ಆಗ್ತಾ ಹೋಗುತ್ತೆ. ಈ ರೀತಿ ಆಗೋದಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ, ರೀಜನರೇಷನ್ ಅಂತ ಹೇಳ್ಬಿಟ್ಟು ನಾವು ಹೇಳ್ತಾ ಹೋಗ್ತೀವಿ. ಅದೇ ರೀತಿ ಫ್ರ್ಯಾಗ್ಮೆಂಟೇಷನ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗಿದ್ವಿ. ಅದೇ ರೀತಿ ಸ್ಪೋರ್ ಫಾರ್ಮೇಷನ್ ಅಂದರೆ ಏನು, ಯಾವುದರಲ್ಲಿ ಆಗುತ್ತೆ, ಇದೆಲ್ಲ ಫಂಗಸನ್ನು ಕೂಡ ನಾವು ನೋಡ್ತಾ ಹೋಗ್ತೀವಿ. ಸ್ಪೋರ್ ಫಾರ್ಮೇಷನ್ ಅಂತಕ್ಕಂಥದ್ದು ಫಂಗಸ್ ಯಾವ್ಯಾವು, ರೈಸೋಪಸ್ಸು, ಮ್ಯೂಕಾರು, ಪೆನಿಸಿಲಿಯಮ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗಿದ್ವಿ. ಅದೇ ರೀತಿ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೇಳಿದ್ರೆ, ಇಲ್ಲಿ ಒಂದು ಹೊಸ ಪ್ಲ್ಯಾಂಟ್ ಹುಟ್ಟುತ್ತಪ್ಪ, ಯಾವುದರಿಂದ, ವೆಜಿಟೇಟಿವ್ ಪಾರ್ಟ್ಸ್ ಆಫ್ ದಿ ಪ್ಲ್ಯಾಂಟ್. ವೆಜಿಟೇಟಿವ್ ಪಾರ್ಟ್ಸ್ ಅಂದರೆ ಅದರ ಯಾವುದೇ ಭಾಗ ಆಗಿರ್ಬೋದು,
ಯಾವುದೇ ಭಾಗ ಅಂದರೆ ಹೂವು ಮತ್ತು ಕಾಯಿ ಬಿಟ್ಟು ಅದರ ಯಾವುದೇ ಭಾಗ ರೂಟ್ ಆಗಿರ್ಬೋದು, ಅಂದರೆ ರೂಟ್ ಅಂದರೆ ಬೇರಾಗಿರ್ಬೋದು, ಸ್ಟೆಮ್ ಅದರ ಕಾಂಡ ಆಗಿರ್ಬೋದು, ಮತ್ತು ಅದರ ಲೀವ್ಸಿಂದ ಹುಟ್ಟತಕ್ಕಂಥ ಲೀಫಿಂದ ಮತ್ತು ಇನ್ನೊಂದು ಗಿಡ ಹುಟ್ಟುತ್ತೆ. ಸ್ಟೆಮ್ಮಿಗೆ ಎಕ್ಸಾಂಪಲ್ ನಾವು ಇದನ್ನು ಕಬ್ಬನ್ನು ನಾವು ಹೇಳ್ಬೋದು, ಶುಗರ್ ಕೇನ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ರೂಟ್ಸಿಗೆ ಹೇಳಿದ್ರೆ ಡಾಲಿಯಾ ಇದೆ, ಸ್ವೀಟ್ ಪೊಟ್ಯಾಟೊ ಇದೆ, ಸ್ಟೆಮ್ಮಲ್ಲಿ ಪೊಟ್ಯಾಟೊ ಇದೆ, ಜಿಂಜರ್ ಇದೆ, ಲೀಫಲ್ಲಿ ಬ್ರಯೋಫಿಲಿಯಮ್ಮು, ಬೆಗೋನಿಯಾ ಅಂತಕ್ಕಂಥದ್ದು. ಈ ರೀತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ಲ್ಯಾಂಟ್ಸಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥದ್ದು. ಇಲ್ಲಿವರೆಗೂ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತಾ ಹೋಗಿದ್ವಿ. ನೆಕ್ಸ್ಟ್ ಇವಾಗ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತಕ್ಕಂಥದ್ದು ಹೇಗಾಗುತ್ತೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಪ್ಲ್ಯಾಂಟ್ಸು ಮತ್ತು ಅನಿಮಲ್ಸಲ್ಲಿ ಇಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ನಾವು ಹೇಳಿದ ತಕ್ಷಣವೇ ನಾವು ಹೇಳಿದ್ವಿ ಏನಾಗ್ತಾ ಹೋಗುತ್ತೆ. ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳಿದ ತಕ್ಷಣವೇ ಇಲ್ಲಿ ನಾವು ಫಸ್ಟಿಗೆ ಹೇಳಿದ್ವಿ, ನಾವು ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಬೇಕಪ್ಪ ಅಂತ ಹೇಳಿದ್ರೆ ಏನಾಗ್ತಾ ಹೋಗಬೇಕು. ಇಲ್ಲಿ ಹೇಳಿದ್ವಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂದರೆ ಇಟ್ಸ್ ಎ ಟೈಪ್ ಆಫ್ ರೀಪ್ರೊಡಕ್ಷನ್ ಇನ್ ವಿಚ್ 2 ಇಂಡಿವಿಜುವಲ್ಸ್ ಆರ್ ಇನ್ವಾಲ್ವ್ಡ್. ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗಬೇಕಂತ ಹೇಳಿದರೆ ಅಲ್ಲಿ 2 ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಇಂಡಿವಿಜುವಲ್ಸ್, ಮದರ್ ಫಾದರ್ ಅಂತ ಕರಿಬೋದು, ಅಥವಾ ಮೇಲ್ ಮತ್ತು ಫೀಮೇಲ್ ಅಂತಕ್ಕಂಥದ್ದನ್ನು ಅಲ್ಲಿ ಜೊತೆ ಆದರೆ ಮಾತ್ರ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗುತ್ತೆ. ಅದರಿಂದ ಇನ್ನೊಂದು ಜೀವಿ ಅಂತಕ್ಕಂಥದ್ದನ್ನು ಹುಟ್ಟತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಫಸ್ಟ್ ನಾವು ಪ್ಲ್ಯಾಂಟ್ಸಲ್ಲಿ ಸೆಕ್ಷುವಲ್ ರೀಪ್ರೊಡಕ್ಷನ್ ಏನಾಗುತ್ತೆ, ಸೆಕ್ಷುವಲ್ ರೀಪ್ರೊಡಕ್ಷನ್ ಹೇಗಾಗುತ್ತೆ ಅನ್ನೋದಕ್ಕಿಂತ ಸೆಕ್ಷುವಲ್ ರೀಪ್ರೊಡಕ್ಟಿವ್ ಪಾರ್ಟ್ ಯಾವುದಪ್ಪ ಪ್ಲ್ಯಾಂಟ್ಸಲ್ಲಿ. ನಾವು ಹಿಂದಿನ ಕ್ಲಾಸಲ್ಲಿ 9th 8th ನೋಡಿದ್ವಿ. ಸೆಕ್ಷುವಲ್ ರೀಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳಿದರೆ ಪ್ಲ್ಯಾಂಟಲ್ಲಿ ಅದು ಫ್ಲವರಿಗೆ ನಾವು ರೀಪ್ರೊಡಕ್ಟಿವ್ ಪಾರ್ಟ್ ಅಂತ ಕರಿತಾ ಹೋಗ್ತೀವಿ. ಇದರದ್ದು ಯಾವುದೇ ಗಿಡ ತೊಗೊಂಡ್ರೂ ಕೂಡ ಹೂವಿಗೆ ನಾವು ರೀಪ್ರೊಡಕ್ಟಿವ್ ಪಾರ್ಟ್ ಅಂತ ಕರಿತಾ ಹೋಗ್ತೀವಿ. ಈ ರೀಪ್ರೊಡಕ್ಟಿವ್ ಪಾರ್ಟಲ್ಲಿ ಏನೆಲ್ಲ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಈ ಫ್ಲವರಲ್ಲಿ ಮೇನ್ ರೀಪ್ರೊಡಕ್ಟಿವ್ ಪಾರ್ಟ್ಸ್ ಯಾವ್ಯಾವಪ್ಪ ಅಂತ ಹೇಳಿದ್ರೆ ಸ್ಟೇಮನ್ನು ಮತ್ತು ಪಿಸ್ಟಿಲ್ ಅಂತಕ್ಕಂಥದ್ದು. ಇದಿಷ್ಟು ಸೇರಿ ಪಿಸ್ಟಿಲ್ ಅಂತ ಕರಿತೀವಿ, ಇದಿಷ್ಟನ್ನು ಸೇರಿಸಿ ನಾವು ಸ್ಟೇಮನ್ ಅಂತ ಕರಿತೀವಿ. ಸ್ಟೇಮನ್ ಅಂದರೆ ಏನೇನು ಬರ್ತೋ ಆ್ಯಂಥರ್ ಬರ್ತಾ ಹೋಗುತ್ತೆ ಮತ್ತು ಫಿಲಮೆಂಟ್ ಅಂತಕ್ಕಂಥದ್ದು ಎರಡೂ ಸೇರಿಬಿಟ್ಟು ಸ್ಟೇಮನ್ ಅಂತ ಕರಿತೀವಿ. ಇದು ಮೇಲ್ ಪಾರ್ಟ್, ಗಂಡು ಭಾಗ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ಫೀಮೇಲ್ ಪಾರ್ಟ್ ಅಂದರೆ ಪಿಸ್ಟಿಲ್ ಅಂತ ಹೇಳ್ತಾ ಹೋಗ್ತೀವಿ. ಪಿಸ್ಟಿಲ್ ಅಂದರೆ ಯಾವುದಾದ್ರು ಸ್ಟಿಗ್ಮಾ ಇದೆ, ಸ್ಟೈಲ್ ಇದೆ ಮತ್ತು ಓವರಿ ಇದೆ. ಇದನ್ನು ಓವರಿ, ಇದನ್ನು ಸ್ಟೈಲ್ ಅಂತ ಕರಿತೀವಿ, ಇದಕ್ಕೆ ಸ್ಟಿಗ್ಮಾ ಅಂತ ಕರಿತೀವಿ. ಇದು ಮೂರನ್ನು ಸೇರಿಸಿ ಪಿಸ್ಟಿಲ್ ಅಂತ ಹೇಳ್ತೀವಿ. ದಿಸ್ ಈಸ್ ಕಾಲ್ಡ್ ಆಸ್ ಫೀಮೇಲ್ ಪಾರ್ಟ್. ಇದು ಫೀಮೇಲ್, ಇದು ಮೇಲ್ ಪಾರ್ಟು, ಇದು ಫೀಮೇಲ್ ಪಾರ್ಟ್. ಒಂದೇ ಹೂವಿನಲ್ಲಿ ಎರಡನ್ನೂ ನಾವು ನೋಡ್ತಾ ಹೋಗ್ಬೋದು. ಏನಂತ ಹೇಳಿದ್ವಿ, ದಿಸ್ ಈಸ್ ಅ ಮೇಲ್ ಪಾರ್ಟ್ ಆ್ಯಂಡ್ ದಿಸ್ ಈಸ್ ಫೀಮೇಲ್ ಪಾರ್ಟ್. ಮೇಲ್ ಪಾರ್ಟ್ಗಳು ಜಾಸ್ತಿ ಇದಾವಲ್ಲ ಸರ್, ಹೌದು ಮೇಲ್ ಪಾರ್ಟು ಇದು ಒಂದು ಈ ರೀತಿ ಭಾಳಷ್ಟು ಸುತ್ತವೆ. ಆದರೆ ಫೀಮೇಲ್ ಪಾರ್ಟ್ ಮಾತ್ರ ಒಂದೇ ಇರ್ತಾ ಹೋಗುತ್ತೆ. ಓಕೆನಾ. ಇವು ಒಂದೊಂದು ಗಿಡದಲ್ಲಿ ಒಂದೊಂದು ಹೂವಿನಲ್ಲಿ ಎರಡೂ ಇರ್ತವೆ, ಮೇಲ್ ಪಾರ್ಟು ಮತ್ತು ಫೀಮೇಲ್ ಪಾರ್ಟ್. ಅಂದರೆ ಗಂಡು ಹೆಣ್ಣು ಎರಡೂ ಒಂದೇ ಹೂವಿನಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಥವಾ ಸ್ವಲ್ಪ ಹೂಗಳಲ್ಲಿ ಒಂದು ಹೂವಿನಲ್ಲಿ ಫೀಮೇಲ್ ಪಾರ್ಟ್ ಇರ್ತದೆ, ಅದರ ಪಕ್ಕದಲ್ಲಿ ಇನ್ನೊಂದು ಗಿಡ ಇರ್ತದೆ, ಆ ಗಿಡದಲ್ಲಿ ಬರೀ ಮೇಲ್ ಪಾರ್ಟ್ ಇರ್ತದೆ. ಅಂದರೆ ಒಂದು ಗಂಡು ಹೂವು ಒಂದು ಹೆಣ್ಣು ಹೂವು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅರ್ಥ ಆಗ್ತಿದೆಯಾ. ರೀಪ್ರೊಡಕ್ಟಿವ್ ಪಾರ್ಟ್ಸ್ ಆಫ್ ದಿ ಫ್ಲವರ್ ಅಂದರೆ ಯಾವ್ಯಾವು, ಸ್ಟೇಮನ್ ಆ್ಯಂಡ್ ಪಿಸ್ಟಿಲ್ ಅಂತಕ್ಕಂಥದ್ದು ಇವೆರಡು ರೀಪ್ರೊಡಕ್ಟಿವ್ ಪಾರ್ಟ್ಸ್ ಆಫ್ ದಿ ಫ್ಲವರ್. ಸ್ಟೇಮನ್ ಈಸ್ ಎ ಫಿಮೇಲ್ ರೀಪ್ರೊಡಕ್ಟಿವ್ ಪಾರ್ಟ್ ಅಂತ ಕರಿತಿದ್ವಿ. ಇಟ್ ಪ್ರೊಡ್ಯೂಸಸ್, ಏನು ಪ್ರೊಡ್ಯೂಸ್ ಮಾಡ್ತದಪ್ಪ ಇದು, ಇಟ್ ಪ್ರೊಡ್ಯೂಸಸ್ ಪೋಲನ್ ಗ್ರೈನ್ಸ್. ಇದರಲ್ಲಿ ಪೋಲನ್ ಗ್ರೈನ್ಸ್ ಅಂತಕ್ಕಂಥ ಉತ್ಪತ್ತಿ ಆಗ್ತವೆ. ಆ್ಯಂಥರ್ಸಲ್ಲಿ ಪೋಲನ್ ಗ್ರೈನ್ಸ್. ಈ ಪೋಲನ್ ಗ್ರೈನ್ಸಲ್ಲಿ ಹೆಂಗಿರ್ತಾವೆ, ಸಣ್ಣ ಸಣ್ಣಕ್ಕೆ ಇಷ್ಟಿಷ್ಟು ಕಣ್ಣಿಗೆ ಕಾಣೋದಿಲ್ಲ, ಅವು ಸಣ್ಣ ಸಣ್ಣಕ್ಕೆ ಇರ್ತಾವೆ. ಒಂಥರ ಇದನ್ನು ನೀವು ಈಚೆಗೆ ನೋಡಿದರೆ, ಇದನ್ನು ಈ ಥರ ಪುಡಿ ಮಾಡಿ ನೀವು ನೋಡಿದರೆ ನಿಮಗೊಂದು ಸಣ್ಣದು ಪೌಡ್ರ್ ಥರ ಕಾಣ್ತಾವೆ, ಹಲ್ದಿ ಕಲರ್ ಪೌಡ್ರ್ ಥರ ಕಾಣುತ್ತೆ. ಅದರಲ್ಲಿ ಸಣ್ಣ ಸಣ್ಣ ಒಂಥರ ಗಸಗಸೆ ಕಾಳಿದ್ದಂಗೆ ಇರ್ತವೆ. ಅವಕ್ಕೆ ನಾವೇನಂತ ಕರಿತೀವಿ, ಆ್ಯಂಥರ್ಸ್ ಅಂತ ಕರಿತೀವಿ. ಆ ಆ್ಯಂಥರ್ಸ್ ಒಳಗಡೆ ಮೇಲ್ ಜರ್ಮ್ಸ್ ಎಲ್ಲ ಇರ್ತಾಗುತ್ತೆ. ಇದರಲ್ಲಿ ಏನು ಆ್ಯಂಥರ್ಸ್ ಇರ್ತಾವೋ ಆ್ಯಂಥರ್ಸಲ್ಲಿ ಮೇಲ್ ಜರ್ಮ್ಸ್ ಎಲ್ಲ, ಅದನ್ನೇ ನಾವು ಮೇಲ್ ಗ್ಯಾಮೆಟ್ ಅಂತ ಕರಿತಾ ಹೋಗ್ತೀವಿ. ಪಿಸ್ಟಿಲ್ ಅಂತ ಹೇಳಿದ ತಕ್ಷಣವೇ ಇಟ್ ಇಸ್ ಎ ಫೀಮೇಲ್ ರೀಪ್ರೊಡಕ್ಟಿವ್. ಅರ್ಥ ಆಯ್ತಾ. ಇದು ಸ್ಟೇಮನ್ ಅಂದರೆ ಮೇಲ್ ರೀಪ್ರೊಡಕ್ಟಿವ್ ಪಾರ್ಟು. ಈ ಮೇಲ್ ರೀಪ್ರೊಡಕ್ಟಿವ್ ಪಾರ್ಟಲ್ಲಿ ಆ್ಯಂಥರ್ಸ್ ಇದ್ದಾವೆ. ಈ ಆ್ಯಂಥರ್ಸು ಏನು ಮಾಡ್ತವೆ, ಮೇಲ್ ಜರ್ಮ್ ಸೆಲ್ಸನ್ನು ಪೋರ್ಸನ್ನು ಉತ್ಪತ್ತಿ ಮಾಡ್ತವೆ. ಅವು ಅದರಲ್ಲಿ ಏನಿರ್ತಾ ಹೋಗುತ್ತೆ, ಮೇಲ್ ಗ್ಯಾಮೆಟ್ ಅಂತಕ್ಕಂಥದ್ದು ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈ ಪಿಸ್ಟಿಲ್ ಅಂತಕ್ಕಂಥದ್ದು ಫೀಮೇಲ್ ರೀಪ್ರೊಡಕ್ಟಿವ್ ಪಾರ್ಟು.
ದಟ್ ಈಸ್ ಈ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟಲ್ಲಿ ಇಲ್ಲಿ ಓವರಿ ಅಂತಕ್ಕಂಥದ್ದಿದೆ. ಈ ಓವರಿ ಒಳಗಡೆ ಓವ್ಯೂಲ್ಸ್ ಉತ್ಪತ್ತಿ ಆಗುತ್ತೆ. ಆ ಓವ್ಯೂಲಲ್ಲಿ ಫೀಮೇಲ್ ಜರ್ಮ್ ಸೆಲ್ ಅಂತಕ್ಕಂಥದ್ದು ಅಥವಾ ಫೀಮೇಲ್ ಗ್ಯಾಮೆಟ್ ಅಂತಕ್ಕಂಥದ್ದು ಅಲ್ಲಿರ್ತಾ ಹೋಗುತ್ತೆ. ಓಕೆನಾ. ಇವಾಗ ನಾವು ಫ್ಲವರಲ್ಲಿ ಮೇಲ್ ಪಾರ್ಟ್ ಯಾವುದು, ಫೀಮೇಲ್ ಪಾರ್ಟ್ ಯಾವುದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ. ಇದಾದಮೇಲೆ ನೆಕ್ಸ್ಟು ಪಾಲಿನೇಷನ್ ಆಗಬೇಕು. ಅಂದರೆ ರೀಪ್ರೊಡಕ್ಷನ್ ಆಗಬೇಕಪ್ಪ ಅಂತ ಹೇಳಿದರೆ ಪ್ಲ್ಯಾಂಟ್ಸಲ್ಲಿ ಏನಾಗ್ತಾ ಹೋಗಬೇಕು, ರೀಪ್ರೊಡಕ್ಟಿವ್ ಪಾರ್ಟನ್ನು ನಾವು ತಿಳ್ಕೊಬೇಕು. ಅದರಲ್ಲಿ ಏನಾಗಬೇಕು, ಪಾಲಿನೇಷನ್ ಆಗಬೇಕು. ಪಾಲಿನೇಷನ್ ಅಂದರೆ ಏನು ಮುಂದೆ ನಾನು ಹೇಳ್ತಾ ಹೋಗ್ತೀನಿ. ಪಾಲಿನೇಷನ್ ಆಗಬೇಕು. ಪಾಲಿನೇಷನ್ ಆದಮೇಲೆ ಫರ್ಟಿಲೈಸೇಷನ್ ಆಗಬೇಕು. ಫರ್ಟಿಲೈಸೇಷನ್ ಆದಮೇಲೆ ಅದು ಬೆಳೆದ್ಬಿಟ್ಟು ಸೀಡ್ಸ್ ಆಗ್ತಾ ಹೋಗುತ್ತೆ. ಆ ಸೀಡ್ಸ್ ಮತ್ತು ಅದಕ್ಕೆ ಸರಿಯಾದ ರೀತಿಯ ನ್ಯೂಟ್ರಿಷನ್ ಸಿಕ್ತಪ್ಪ ಅಂದರೆ ಅದಕ್ಕೆ ಇನ್ನೊಂದು ಗಿಡ ಆಗಿ ಹುಟ್ಕೊಳ್ತಾ ಹೋಗುತ್ತೆ. ಇದೆಷ್ಟೊಂದು ಕೂಡ ಆಗಲಿಕ್ಕೆ ನಾವೇನಂತ ಕರಿತೀವಿ, ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲ್ಯಾಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಅದಕ್ಕೋಸ್ಕರ ನಾವು ಫ್ಲವರಿಂಗ್ ಪ್ಲ್ಯಾಂಟ್ಸಲ್ಲಿ ಫ್ಲವರ್ ಅಂತಕ್ಕಂಥದ್ದು ರೀಪ್ರೊಡಕ್ಟಿವ್ ಪಾರ್ಟ್ ಅಂತ ಕರಿತಾ ಹೋಗ್ತೀವಿ. ಆ ರೀಪ್ರೊಡಕ್ಟಿವ್ ಪಾರ್ಟಲ್ಲಿ ಫ್ಲವರಲ್ಲಿ ಮೇಯ್ನ್ ರೀಪ್ರೊಡಕ್ಟಿವ್ ಪಾರ್ಟ್ಸ್ ಯಾವಪ್ಪ ಅಂತ ಹೇಳಿದ್ರೆ ಸ್ಟೇಮನ್ ಮತ್ತು ಪಿಸ್ಟಿಲ್ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗಿದ್ವಿ. ನೆಕ್ಸ್ಟ್ ಈಸ್ ಸೆಕೆಂಡ್ ಪ್ರೊಸೆಸ್ ಪಾಲಿನೇಷನ್ ಅಂತಕ್ಕಂಥದ್ದು. ಏನಪ್ಪ ಪಾಲಿನೇಷನ್ ಅಂದರೆ ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ. ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಎಲ್ಲಿರ್ತವೆ, ಆ್ಯಂಥರ್ಸಲ್ಲಿರ್ತವೆ. ಫ್ರಮ್ ದ ಆ್ಯಂಥರ್ ಟು ದ ಸ್ಟಿಗ್ಮಾ, ಆ ಪೋಲನ್ ಗ್ರೈನ್ಸ್ಗಳು ಬಂದು ಸ್ಟಿಗ್ಮಾದ ಮೇಲೆ ಬೀಳ್ತಾ ಹೋಗ್ತವೆ. ಇದಕ್ಕೆ ನಾವೇನಂತ ಕರಿತೀವಿ, ಈ ಪ್ರೋಸೆಸ್ಸಿಗೆ ನಾವು ಪಾಲಿನೇಷನ್ ಅಂತ ಕರಿತೀವಿ. ಎಕ್ಸಾಮಲ್ ಕೇಳ್ತಾರೆ, ವಾಟ್ ಈಸ್ ಪಾಲಿನೇಷನ್? ದ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆ್ಯಂಥರ್ ಟು ದ ಸ್ಟಿಗ್ಮಾ ಈಸ್ ಕಾಲ್ಡ್ ಪಾಲಿನೇಷನ್. ಟ್ರಾನ್ಸ್ಫರ್ ಇಲ್ಲಿಂದ ಇಲ್ಲಿಗೆ. ಅದು ತನ್ನಷ್ಟಕ್ಕೆ ತಾನು ಬಂದು ಬೀಳ್ತತಾ? ಇಲ್ಲ, ಅದು ತನ್ನಷ್ಟಕ್ಕೆ ತಾನು ಬಂದು ಬೀಳೋದಿಲ್ಲ. ಒಂದೊಂದು ಸರಿ ಏನಾಗ್ತವೆ, ಜೋರಾಗಿ ಗಾಳಿ ಬೀಸ್ತಪ್ಪ ಅಂತ ಹೇಳಿದರೆ ಆ ಗಾಳಿಯ ಇದಕ್ಕೆ ಆ ಆ್ಯಂಥರ್ಸ್ಗಳು ಬಂದು ಸ್ಟಿಗ್ಮಾದ ಮೇಲೆ ಬೀಳ್ತಾ ಹೋಗುತ್ತೆ. ಇಲ್ಲ ಅದು ನೀರಿನಲ್ಲಿದ್ದರೆ ಆ ನೀರಿನಲ್ಲಿ ಬಿದ್ದುಬಿಟ್ಟು ನೀರಿನಲ್ಲಿ ಹರ್ಕೊಂಬಂದು ಇದ್ರ ಮೇಲೆ ಬೀಳ್ತಾ ಹೋಗುತ್ತೆ. ಅಥವಾ ಒಂದೊಂದು ಸರಿ ಏನಾಗ್ತವೆ, ಇನ್ಸೆಕ್ಟ್ಸ್ ಇದಾವಲ್ಲ, ನಾವು ಬಟರ್ಫ್ಲೈ ಮತ್ತು ಹೌಸ್ ಫ್ಲೈ ಇವೆಲ್ಲ ಇದಾವಲ್ಲ, ಆ ಹೋಗ್ಬಿಟ್ಟು ಆ ಹೂವಿನ ಮೇಲುಗಡೆ ಅವು ಅಡ್ಡಾಡಬೇಕಾದ್ರೆ ಏನಾಗ್ತಾ ಹೋಗುತ್ತೆ, ಆ್ಯಂಥರ್ಸು ಸ್ಟಿಗ್ಮಾದ ಮೇಲೆ ಆ ಸ್ಪೋರ್ಸ್ ಅಂತಕ್ಕಂಥದ್ದು, ಪೋಲನ್ ಗ್ರೈನ್ಸ್ ಅಂತಕ್ಕಂಥದ್ದು ಸ್ಟಿಗ್ಮಾದ ಮೇಲೆ ಬೀಳ್ತಾ ಹೋಗುತ್ತೆ. ಇಲ್ಲಿ ಒಂದೇ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಇದೆ. ಓಕೆನಾ. ಇಲ್ಲಿ ಯಾವುದೋ ಒಂದು ಬಟರ್ಫ್ಲೈ ಬಂದುಬಿಟ್ಟು ಏನು ಮಾಡ್ತಾಯಿದೆ, ಅಲ್ಲಿ ಹಾರಾಡಬೇಕಾದ್ರೆ ಅದರ ಒಂದು ಇದಕ್ಕೆ ಹಾರಾಡಬೇಕಾದ್ರೆ ಏನಾಗ್ತಾ ಹೋಯ್ತು, ಪೋಲನ್ ಗ್ರೈನ್ಸು ಆ್ಯಂಥರ್ಸಿಂದ ಸ್ಟಿಗ್ಮಾದ ಮೇಲೆ ಅದರ ರೆಕ್ಕೆ ಮುಖಾಂತರನೋ ಅದರ ಕಾಲುಗಳ ಮುಖಾಂತರನೋ ಅಥವಾ ಬಾಯಿ ತಗಲ್ಬಿಟ್ಟು ಏನೋ ಆಗ್ತಾಯಿದೆ, ಅಲ್ಲಿಂದ ಆ್ಯಂಥರ್ ಪೋಲನ್ ಗ್ರೈನ್ಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾ ಟ್ರಾನ್ಸ್ಫರ್ ಆಗ್ತಾಯಿದೆ. ಅದಕ್ಕೆ ನಾವೇನಂತ ಕರಿತೀವಿ, ಸೆಲ್ಫ್ ಪಾಲಿನೇಷನ್. ಪಾಲಿನೇಷನಲ್ಲಿ ಎರಡು ಥರ ಇದೆ, ಒಂದು ಸೆಲ್ಫ್ ಪಾಲಿನೇಷನು, ಇನ್ನೊಂದು ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಅಂದರೆ ಏನು, ಇಫ್ ದ ಪೋಲನ್ ಗ್ರೈನ್ಸ್ ಆರ್ ಟ್ರಾನ್ಸ್ಫರ್ಡ್ ಫ್ರಮ್ ದ ಆ್ಯಂಥರ್ ಟು ದ ಸ್ಟಿಗ್ಮಾ ಆಫ್ ದ ಸೇಮ್ ಫ್ಲವರ್. ಒಂದೇ ಫ್ಲವರಲ್ಲಿ ಆ್ಯಂಥರಿಂದ ಸ್ಟಿಗ್ಮಾದ ಮೇಲೆ ಅದರ ಮೇಲೆ ಹೋಗಿ ಬಿದ್ದರೆ ಅಂಥ ಒಂದು ಪಾಲಿನೇಷನಿಗೆ ಸೆಲ್ಫ್ ಪಾಲಿನೇಷನ್. ಅಥವಾ ಇಲ್ಲಿಂದ ಹೋಗ್ಬಿಟ್ಟು ಈ ಗಿಡದಿಂದ ಹೋಗ್ಬಿಟ್ಟು ಇನ್ನೊಂದು ಗಿಡಕ್ಕೆ ಬೀಳ್ತಾ ಇದೆಯಪ್ಪ ಅಂತ ಹೇಳಿದ್ರೆ ಆವಾಗ ಅಂಥ ಪಾಲಿನೇಷನಿಗೆ ಕ್ರಾಸ್ ಪಾಲಿನೇಷನ್. Okay, now what is the cross pollination? If the pollen grains from the anther is transferred from one flower to another flower of the stigma, ಇನ್ನೊಂದು ಫ್ಲವರ್ ಸ್ಟಿಗ್ಮಾದ ಮೇಲೆ, ಒನ್ ಫ್ಲವರ್ ಟು ದ ಸ್ಟಿಗ್ಮಾ ಆಫ್ ಅನದರ್ ಫ್ಲವರ್, ಇಟ್ಸ್ ಕಾಲ್ಡ್ ಕ್ರಾಸ್ ಪಾಲಿನೇಷನ್ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೆಲ್ಫ್ ಪಾಲಿನೇಷನ್ ಅಂದರೆ ಒಂದೇ ಗಿಡದಲ್ಲಿ ಒಂದೇ ಹೂವಿನಲ್ಲಿ ಆ್ಯಂಥರ್ಸಿಂದ ಸ್ಟಿಗ್ಮಾದ ಮೇಲೆ ಪೋಲನ್ ಗ್ರೈನ್ಸ್ ಬಿದ್ದರೆ ಅದಕ್ಕೆ ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಬರೀ ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೈನ್ಸ್ ಫ್ರಮ್ ಆ್ಯಂಥರ್ ಟು ಸ್ಟಿಗ್ಮಾಗೆ ಪಾಲಿನೇಷನ್ ಅಂತ ಕರಿತೀವಿ. ಒಂದೇ ಹೂವಿನಲ್ಲಿ ಈ ಕ್ರಿಯೆ ನಡೆದರೆ ಇದಕ್ಕೆ ಸೆಲ್ಫ್ ಪಾಲಿನೇಷನ್ ಅಂತ ಕರಿತೀವಿ. ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ಹೋಗಿ ಬಿದ್ದರೆ ಅದಕ್ಕೆ ಕ್ರಾಸ್ ಪಾಲಿನೇಷನ್ ಅಂತ ಕರಿತೀವಿ. ಕ್ರಾಸ್ ಪಾಲಿನೇಷನ್ ಮಾಡೋಕ್ಕೆ ಏಜೆಂಟ್ಸ್ ಯಾರ್ಯಾರು? ವಿಂಡು, ವಾಟರು ಮತ್ತು ಇನ್ಸೆಕ್ಟ್ಸ್ ಅಂತಕ್ಕಂಥದ್ದು ನಾವು ಹೇಳ್ತಾ ಹೋಗ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಪಾಲಿನೇಷನ್ ಆಯಿತು. ಪಾಲಿನೇಷನ್ ಆದಮೇಲೆ ಪೋಲನ್ ಗ್ರೈನ್ಸ್ ಬಂದು ಇದನ್ನು ನಾವು ಫೀಮೇಲ್ ಪಾರ್ಟ್ ಅಂತ ಹೇಳ್ತಾ ಹೋಗಿದ್ವಿ. ಆ ಫೀಮೇಲ್ ಪಾರ್ಟಿಗೆ ಬಂದುಬಿಟ್ಟು ಪೋಲನ್ ಗ್ರೈನ್ಸ್ ಏನಾಗಿದೆ ಇಲ್ಲಿ ಇದನ್ನು ಪೂರ್ತಿ ಇದನ್ನು ನಾವು ಏನಂತ ಕರಿತೀವಿ? ಫೀಮೇಲ್ ಪಾರ್ಟ್.
ಈ ಫೀಮೇಲ್ ಪಾರ್ಟಲ್ಲಿ ಇದು ಸ್ಟಿಗ್ಮಾ ಇದೆ, ಇಲ್ಲಿ ಸ್ಟೈಲ್ ಇದೆ, ಇಲ್ಲಿ ಓವರಿ ಇದೆ, ಓವರಿ ಒಳಗಡೆ ಇಲ್ಲಿ ಓವ್ಯೂಲ್ ಅಂತಕ್ಕಂಥದ್ದು ಇದೆ. ಆ ಓವ್ಯೂಲ್ ಒಳಗಡೆ ಏನಿದೆ, ಫೀಮೇಲ್ ಜರ್ಮ್ ಸೆಲ್ ಇದೆ ಅಂತ ತಿಳ್ಕೊಂಡಿದ್ವಿ ನಾವು. ಇವಾಗ ಏನಾಗಿದೆ, ಈ ಪೋಲನ್ ಗ್ರೈನ್ಸ್ ಬಂದುಬಿಟ್ಟು ಇಲ್ಲಿ ಬಂದು ಬಿದ್ದಿದೆ ನೋಡ್ರಿ, ಎರಡು ಜರ್ಮ್ ಸೆಲ್ಸ್ಗಳು ಪೋಲನ್ ಗ್ರೈನ್ಸ್ ಬಂದುಬಿಟ್ಟು ಸ್ಟಿಗ್ಮಾದ ಮೇಲೆ ಬಿದ್ದಿದೆ. ಯಾವಾಗ ಸ್ಟಿಗ್ಮಾದ ಮೇಲೆ ಬೀಳುತ್ತೋ ಅದೇನಾಗುತ್ತೆ, ಅಲ್ಲಿ ಒಂದು ನ್ಯೂಟ್ರಿಟಿವ್ ಲಿಕ್ವಿಡ್ ಇರ್ತಾ ಹೋಗುತ್ತೆ. ಆ ನ್ಯೂಟ್ರಿಟಿವ್ ಲಿಕ್ವಿಡಿನ ಸಹಾಯದಿಂದ ಅದರ ಒಂದು ಸಪೋರ್ಟಿಂದ ಏನಾಗ್ತಾ ಹೋಗುತ್ತೆ, ಅದು ಜರ್ಮ್ ಟ್ಯೂಬನ್ನು ಪೋಲನ್ ಟ್ಯೂಬನ್ನು ಫಾರ್ಮೇಷನ್ ಮಾಡುತ್ತೆ. ಆ ಪೋಲನ್ ಟ್ಯೂಬ್ ಹಾಗೆ ಬೆಳ್ಕೊಂಡು ಬಂದುಬಿಟ್ಟು ಈ ಓವಿಲಿಗೆ ಬಂದು ಅಟ್ಯಾಚ್ ಆಗ್ತಾ ಹೋಗುತ್ತೆ. ಯಾವಾಗ ಓವಿಲಿಗೆ ಅಟ್ಯಾಚ್ ಆಗುತ್ತೋ ಆ ಪೋಲನ್ ಗ್ರೈನ್ಸಲ್ಲಿರ್ತಕ್ಕಂಥ ಮೇಲ್ ಜರ್ಮ್ ಸೆಲ್ಲು ಮತ್ತು ಫೀಮೇಲ್ ಜರ್ಮ್ ಸೆಲ್ ಎರಡೂ ಕೂಡ ಸೇರ್ಕೊಳ್ತಾ ಹೋಗ್ತವೆ. ಅದಕ್ಕೆ ನಾವು ಸೇರ್ಕೊಂಡಾಗ ಅದಕ್ಕೆ ನಾವೇನಂತ ಕರಿತೀವಿ, ಫರ್ಟಿಲೈಸೇಷನ್ ಅಂತ ಕರಿತಾ ಹೋಗ್ತೀವಿ. ಎರಡೂ ಈ ರೀತಿ ಮೇಲ್ ಜರ್ಮ್ ಸೆಲ್ಲು ಮತ್ತು ಫೀಮೇಲ್ ಜರ್ಮ್ ಸೆಲ್ಲು ಎರಡೂ ಕೂಡ ಸೇರ್ಕೊಳ್ಳೋ ಪ್ರೋಸೆಸ್ಸಿಗೆ ನಾವೇನಂತ ಕರಿತೀವಿ, ಫರ್ಟಿಲೈಸೇಷನ್. ಇದು ಫರ್ಟಿಲೈಸೇಷನ್ ಆದಮೇಲೆ ಇದಕ್ಕೆ ನಾವು ಓವಿಲ್ ಅಂತ ಕರೀದಿಲ್ಲ, ಇದನ್ನು ಝೈಗೋಟ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ, ಇನ್ನೊಂದು ಸರಿ ಹೇಳ್ತಾ ಹೋಗ್ತೀವಿ. After the pollen grains is transferred to the stigma, it produces a pollen tube which passes through the style and enters the ovary and ovule. In the ovule, the male germ cell fuses with the female germ cell to form a zygote formation ಆಗುತ್ತೆ. This process is called fertilization. What is fertilization? The pollen tube, the fusion of the male germ cell fuses with female germ cell to form a zygote. This process is called fertilization. Fertilization ಅಂದ್ರೇನು? The fusion of the male germ cell fuses with the female germ cell. ಯಾವಾಗ ಆಗುತ್ತಿದೋ, ಯಾವಾಗ ಪೋಲನ್ ಗ್ರೈನ್ ಬಂದು ಸ್ಟಿಗ್ಮಾದ ಮೇಲೆ ಬೀಳುತ್ತೋ, ಆ ಸ್ಟಿಗ್ಮಾದ ಮೇಲೆ ಬಿದ್ದಿರ್ತಕ್ಕಂಥ ಪೋಲನ್ ಗ್ರೈನು ಪೋಲನ್ ಟ್ಯೂಬನ್ನು ಫಾರ್ಮೇಷನ್ ಆಗುತ್ತೆ. ಆ ಪೋಲನ್ ಟ್ಯೂಬು ಸ್ಟೈಲ್ ಮುಖಾಂತರ ಪಾಸ್ ಆಗಿಬಿಟ್ಟು ಅದು ಸೀದಾ ಓವರಿಗೆ ಬಂದು ಓವಿಲ್ ಒಳಗಡೆ ಹೋಗಿ ಏನಾಗ್ತಾ ಆಗುತ್ತೆ, ಆ ಫೀಮೇಲ್ ಜರ್ಮ್ ಸೆಲ್ ಜೊತೆ ಮೇಲ್ ಜರ್ಮ್ ಸೆಲ್ಲು ಕೂಡ ಸೇರ್ಕೊಳ್ಳುತ್ತೆ. ಆವಾಗ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಈ ಒಂದು ಪ್ರೊಸೆಸ್ಸಿಗೆ ಫರ್ಟಿಲೈಸೇಷನ್. ಓಕೆಪ್ಪ, ಫರ್ಟಿಲೈಸೇಷನ್ ಆದಮೇಲೆ ಏನಾಗ್ತಾ ಇದೆ, ಆಫ್ಟರ್ ದ ಫರ್ಟಿಲೈಸೇಷನ್ ದ ಝೈಗೋಟ್ ಡಿವೈಡ್ಸ್ ಸೆವರಲ್ ಟೈಮ್ಸ್. ಝೈಗೋಟ್ ಏನಾಗುತ್ತೆ, ಡಿವೈಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಟು ಫಾರ್ಮ್ಸ್ ಆ್ಯನ್ ಎಂಬ್ರಿಯೋ ಫಾರ್ಮೇಷನ್ ಅಂತ ಆಗುತ್ತೆ. ಆ್ಯಂಡ್ ದೆನ್ ಡೆವಲಪ್ಸ್ ಇಂಟು ಸೀಡ್, ಅದು ಸೀಡ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದ ಓವರಿ ಡೆವಲಪ್ಸ್ ಇಂಟು ಎ ಫ್ರೂಟ್. ಅದ್ರ ಮೇಲಿರ್ತಕ್ಕಂಥ ಓವರಿ ಎಲ್ಲ ಏನಾಗುತ್ತೆ, ಫ್ರೂಟ್ ಆಗಿ ಅದು ಬದಲಾವಣೆ ಆಗುತ್ತೆ. ಇದೆಲ್ಲ ಒಳಗಡೆ ಇರ್ತಕ್ಕಂಥ ಏನಾಗುತ್ತೆ, ಅದು ಝೈಗೋಟು ಅದು ಸೀಡಾಗಿ ಫಾರ್ಮೇಷನ್ ಆಗುತ್ತೆ. ಓಕೆನಾ, ಇದು ಒಳಗಡೆ ಇರ್ತಕ್ಕಂಥ ಝೈಗೋಟ್ ಏನಾಯಿತು, ಓವ್ಯೂಲ್ ಅಂತಕ್ಕಂಥದ್ದು ಏನಾಯಿತು, ಸೀಡ್ಸ್ ಥರ ಫಾರ್ಮೇಷನ್ ಆಯಿತು. ಅದ್ರ ಮೇಲ್ಗಡೆ ಇರ್ತಕ್ಕಂಥ ಇದು ಓವರಿ ಥರ ಅದು ಫಾರ್ಮೇಷನ್ ಆಗ್ತಾ ಹೋಗಿದೆ. ಈ ರೀತಿ ಆಗ್ತಕ್ಕಂಥ ಇದಕ್ಕೆ ನಾವು ಏನಂತ ಕರಿದ್ವಿ, ಫರ್ಟಿಲೈಸೇಷನ್. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಾವು ಪ್ಲ್ಯಾಂಟ್ಸಲ್ಲಿ ಹೇಗಾಗ್ತಾ ಇದೆ ಫರ್ಟಿಲೈಸೇಷನ್ನು, ರಿಪ್ರೊಡಕ್ಷನ್ ಅಂತಕ್ಕಂಥದ್ದು. ಆ ಸೀಡ್ ಡೆವಲಪ್ಮೆಂಟ್ ಆಗಿ ಮತ್ತೆ ಅದು ಬೆಳ್ಕೊಂಬಿಟ್ಟು ಇದೆಲ್ಲ ಏನಾಗುತ್ತೆ, ಸ್ಟೈಲು ಸ್ಟಿಗ್ಮಾ ಇವೆಲ್ಲ ಬಿದ್ದೋಗ್ತವೆ. ಇದು ಹಾಗೆ ಬೆಳೀತಾ ಹೋಗುತ್ತೆ, ಬೆಳೆದುಬಿಟ್ಟು ಕಾಯಿ ಆಗುತ್ತೆ, ಕಾಯಿದ್ದು ಹಣ್ಣಾಗುತ್ತೆ. ಆ ಹಣ್ಣಿನಲ್ಲಿ ಆ ಮೇಲ್ಗಡೆ ಇರ್ತಕ್ಕಂಥ ಅದು ಓವರಿ ಎಲ್ಲ ಏನಾಯಿತು, ಫ್ರೂಟ್ ಆಗ್ತಾ ಹೋಯಿತು. ಅದರೊಳಗಡೆ ಏನಿದೆ, ಸೀಡ್ ಅಂತಕ್ಕಂಥದ್ದು, ಬೀಜ ಅಂತಕ್ಕಂಥದ್ದು ಇದೆ. ಅದನ್ನು ತೊಗೊಂಡೋಗ್ಬಿಟ್ಟು ಅದು ಹಣ್ಣಾಗಿ ಕೆಳಗಡೆ ಬೀಳ್ತಾ ಹೋಗುತ್ತೆ. ಅದನ್ನು ತೊಗೊಂಡೋಗಿ ಎಲ್ಲಾದರೂ ನಾವು ಹೂಣಾಕಿದರೆ ಅದು ಮತ್ತೆ ಇನ್ನೊಂದು ಗಿಡ ಆಗಿ ಹುಟ್ಟುತ್ತಾ ಹೋಗುತ್ತೆ. ಇದಕ್ಕೆ ಒಂದು ಗಿಡದಿಂದ ಇನ್ನೊಂದು ಗಿಡ ಅಂತಕ್ಕಂಥದ್ದು ಹುಟ್ಟತಕ್ಕಂಥದ್ದು ನಾವು ಸೆಕ್ಷುಯಲ್ ರೀಪ್ರೊಡಕ್ಷನ್ ಹೇಗಾಗ್ತಿದೆ ಪ್ಲ್ಯಾಂಟ್ಸಲ್ಲಿ ಅಂತಕ್ಕಂಥ ನೋಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ರೀಪ್ರೊಡಕ್ಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್. ನಾವು ಅನಿಮಲ್ಸಲ್ಲಿ ಹೇಗಪ್ಪ ರೀಪ್ರೊಡಕ್ಷನ್ ಆಗುತ್ತೆ. ಅನಿಮಲ್ಸ್ ಅಂತ ಹೇಳಿದ ತಕ್ಷಣ ನಾವು ಇಲ್ಲಿ ಮ್ಯಾನ್ ಅಂತ ತಗೊಳ್ತಾ ಹೋಗ್ತೀವಿ. ಈ ಮನುಷ್ಯ ಕೂಡ ಒಂದು ಅನಿಮಲ್ಲೇ. ಹಾಗಾಗ್ಬಿಟ್ಟು ಇಲ್ಲಿ ನಾವು ಎಕ್ಸಾಂಪಲು ಹ್ಯೂಮನ್ ಬೀಯಿಂಗನ್ನು ತೊಗೊಂಡಿದ್ದೀವಿ. ಹ್ಯೂಮನ್ ಬೀಯಿಂಗ್ಸನ್ನು ತೊಗೊಂಡಾಗ ನಾವು ಹೇಗೆ ಪ್ಲ್ಯಾಂಟ್ಸಲ್ಲಿ ರೀಪ್ರೊಡಕ್ಟಿವ್ ಪಾರ್ಟ್ಸ್ ಯಾವ್ಯಾವಪ್ಪ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ. ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಯಾವುದು, ಸ್ಟೇಮನ್ ಅಂತ ಹೇಳಿದ್ವಿ. ಓಕೆನಾ, ಸ್ಟೇಮನ್ ಆಂಥರ್ ಮತ್ತು ಫಿಲಮೆಂಟ್ ಸೇರ್ಕೊಂಡ್ಬಿಟ್ಟು ಏನಾಗಿದೆ, ಸ್ಟೇಮನ್ ಅಂತಕ್ಕಂಥದ್ದಾಗಿದೆ. ಅದೇ ರೀತಿ ಪಿಸ್ಟಿಲ್ ಅಂತ ಹೇಳಿದ್ವಿ. ಪಿಸ್ಟಿಲಿಗೆ ಯಾವ್ಯಾವ ಬರ್ತಾ ಹೋಗುತ್ತೆ, ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ ಹೇಳಿದ್ವಿ. ಅದರಲ್ಲಿ ಪಿಸ್ಟಿಲಲ್ಲಿ ಸ್ಟಿಗ್ಮಾ, ಸ್ಟೈಲ್ ಮತ್ತು ಓವರಿ ಅಂತಕ್ಕಂಥದ್ದು ಮೂರೂ ಸೇರ್ಕೊಂಡು ನಾವು ಪಿಸ್ಟಿಲ್ ಅಂತ ಕರಿತಾ ಹೋದ್ವಿ. ಅದು ಫೀಮೇಲ್ ರಿಪ್ರೊಡಕ್ಟಿವ್. ಅದೇ ರೀತಿ ಹ್ಯೂಮನ್ ಬೀಯಿಂಗ್ಸಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಇದ್ದಾವೆ, ಸಿಸ್ಟಮ್ಸ್ ಇದ್ದಾವೆ.
ಒಂದು ಫಸ್ಟು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಒಂದು ಗಂಡಿನಲ್ಲಿರ್ತಕ್ಕಂಥ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಇದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೇವೆ. ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಏನೇನಿದೆಯಪ್ಪ ಅಂತ ಹೇಳಿದ್ರೆ, ಇಟ್ಸ್ ಕನ್ಸಿಸ್ಟ್ ಆಫ್ ಎ ಪೇರ್ ಆಫ್ ಟೆಸ್ಟೀಸ್, ಒಂದು ಜೊತೆಯಾಗಿರ್ತಕ್ಕಂಥ ಟೆಸ್ಟೀಸ್ ಅಂತಕ್ಕಂಥವು ಇರ್ತಾ ಹೋಗಿದೆ. ಎಲ್ಲಿ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ಇಟ್ಸ್ ಎ ಪೇರ್ ಆಫ್ ಟೆಸ್ಟೀಸ್ ಇದ್ದಾವೆ. ವಿಚ್ ಪ್ರೊಡ್ಯೂಸಸ್ ಮೇಲ್ ರಿಪ್ರೊಡಕ್ಟಿವ್ ಸೆಲ್ಸ್, ಇದೇನು ಮಾಡುತ್ತೆ, ಮೇಲ್ ರಿಪ್ರೊಡಕ್ಟಿವ್ ಸೆಲ್ಸನ್ನು ತಯಾರು ಮಾಡ್ತವೆ. ಯಾವುದದು ಮೇಲ್ ರಿಪ್ರೊಡಕ್ಟಿವ್ ಸೆಲ್ ಅಂದರೆ ಇದು ಸ್ಪರ್ಮು. ಈ ರೀತಿಯಾಗಿರ್ತಕ್ಕಂಥ ಸ್ಪರ್ಮ್ಸನ್ನು ಈ ಟೆಸ್ಟಿಸ್ ಏನು ಮಾಡ್ತವೆ, ಉತ್ಪತ್ತಿ ಮಾಡ್ತವೆ. ಅಷ್ಟೇ ಮಾಡ್ತವೆ, ಅದ್ರ ಜೊತೆಯಲ್ಲಿ ಒಂದು ಹಾರ್ಮೋನನ್ನು ಕೂಡ ಉತ್ಪತ್ತಿ ಮಾಡ್ತವೆ. ಯಾವುದದು, ಟೆಸ್ಟೋಸ್ಟಿರಾನ್ ಅಂತಕ್ಕಂಥ ಹಾರ್ಮೋನ್. ಅದು ಏನು ಕೆಲಸ ಮಾಡುತ್ತೆ ಅದು ನಾವು ಮುಂದೆ ನೋಡ್ತಾ ಹೋಗೋಣ. ಟೆಸ್ಟೋಸ್ಟಿರಾನಿನ ಮೇನ್ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ನಮಗೆಲ್ಲ ಮೇಲ್ ಕ್ಯಾರೆಕ್ಟರ್ಸ್ ಬರೋದಕ್ಕೆ ಇದು ಅನುಕೂಲ ಮಾಡುತ್ತೆ. ಮೇಲ್ ಕ್ಯಾರೆಕ್ಟರ್ಸ್ ಅಂದರೆ ಏನು, ನಮ್ಮ ಕೈ ಕಾಲೆಲ್ಲ ಗಡಸಾಗ್ತಕ್ಕಂಥದ್ದು, ಮತ್ತು ಮುಖದ ಮೇಲೆಲ್ಲ ಗಡ್ಡ ಬೆಳೀತಾ ಹೋಗೋದು, ಮುಖದ ಮೇಲೆ ಮೀಸೆ ಬರ್ತಕ್ಕಂಥದ್ದು, ಮತ್ತು ಮುಖದಲ್ಲೆಲ್ಲ ಪಿಂಪಲ್ಸ್ ಬರ್ತಕ್ಕಂಥವು, ಇವೆಲ್ಲವೂ ಕೂಡ, ಮತ್ತು ಮೈ ಮೇಲೆಲ್ಲ ಏನು ಹೇರ್ಸ್ ಬರ್ತಕ್ಕಂಥದ್ದು, ಇವೆಲ್ಲವೂ ಕೂಡ, ಮತ್ತು ಸೆಕ್ಷುವಲ್ ಪಾರ್ಟ್ಸ್ ಹತ್ರ ಹೇರ್ಸ್ ಡೆವಲಪ್ಮೆಂಟ್ ಆಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟಲ್ಲಿ ಏನೇನಿದೆ, ಇಟ್ ಕನ್ಸಿಸ್ಟ್ ಆಫ್ ಎ ಪೇರ್ ಆಫ್ ಟೆಸ್ಟಿಸ್ ಇದ್ದಾವೆ. ಆ ಪೇರ್ ಆಫ್ ಟೆಸ್ಟಿಸ್ ಏನು ಮಾಡ್ತವೆ, ಇಟ್ ಪ್ರೊಡ್ಯೂಸಸ್ ಮೇಲ್ ರಿಪ್ರೊಡಕ್ಟಿವ್ ಸೆಲ್ಸ್ ಕಾಲ್ಡ್ ಸ್ಪರ್ಮ್ಸ್ ಆ್ಯಂಡ್ ದ ಹಾರ್ಮೋನ್ ಕಾಲ್ಡ್ ಎ ಟೆಸ್ಟೋಸ್ಟಿರಾನ್ ಅಂತಕ್ಕಂಥದ್ದು. ಆ್ಯಂಡ್ ಇಟ್ ಕಂಟೈನ್ಸ್ ಎ ಸ್ಯಾಕ್ ಲೈಕ್ ಸ್ಟ್ರಕ್ಚರ್, ಇದರಲ್ಲಿ ಒಂದು ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ಇದ್ದಾವೆ. ಅದಕ್ಕೆ ಸ್ಯಾಕ್ ಅಂದರೆ ಸಣ್ಣ ಒಂದು ಚೀಲದ ಥರ ಸ್ಟ್ರಕ್ಚರ್ ಇದ್ದಾವೆ, ಅದನ್ನು ನಾವೇನಂತ ಕರಿತೀವಿ, ಸ್ಯಾಕ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಸ್ಕ್ರೂಟಮ್ ಅಂತ ಕರಿತಾ ಹೋಗ್ತೀವಿ. ಇದರಲ್ಲಿ ಆ ಸ್ಕ್ರೂಟಮಲ್ಲಿ ಇದು ಇರ್ತಾ ಹೋಗುತ್ತೆ. ಫ್ರಮ್ ಈಚ್ ಟೆಸ್ಟಿಸ್, ಒಂದೊಂದು ಟೆಸ್ಟಿಸಿಂದ ಒಂದೊಂದು ಟ್ಯೂಬ್ ಅಂತಕ್ಕಂಥದ್ದು ಅರೈಸ್ ಆಗ್ತಾ ಹೋಗುತ್ತೆ. ಫ್ರಮ್ ಈಚ್ ಟೆಸ್ಟಿಸ್ ಎ ಟ್ಯೂಬ್ ಈಸ್ ಅರೈಸಸ್ ಕಾಲ್ಡ್ ವ್ಯಾಸ ಡಿಫರೆನ್ಸಾ ಅಂತ ಕರಿತಾರೆ, ವ್ಯಾಸ ಡಿಫರೆನ್ಸ್ ಅಂತ ಕರಿತಾರೆ. And this vasa difference it comes and joined to the urethra. ಇದು ವ್ಯಾಸ ಡಿಫರೆನ್ಸ್ ಏನಾಗುತ್ತೆ, ಈ ಪ್ರತಿಯೊಂದು ಟೆಸ್ಟಿಸಿಂದ ಒಂದು ವ್ಯಾಸ ಡಿಫರೆನ್ಸ್ ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಈ ವ್ಯಾಸ ಡಿಫರೆನ್ಸ್ ಬಂದು ಯುರೆತ್ರಾಗೆ ಜಾಯಿಂಟ್ ಆಗ್ತಾ ಹೋಗುತ್ತೆ. ಈ ಯುರೆತ್ರಾ ಬಂದುಬಿಟ್ಟು ಹೀಗೆ ಪಾಸ್ ಆಗ್ತಾ ಹೋಗುತ್ತೆ. ಈ ಯುರೆತ್ರಾಗೆ ಏನಾಗಿದೆ, ಒಂದು ಮಸ್ಕ್ಯುಲಾರ್ ಆರ್ಗನ್ ಅದಕ್ಕೆ ಕವರ್ಪ್ ಆಗಿದೆ. ಇದಕ್ಕೆ ಈ ಯುರೆತ್ರಾಗೆ ಏನಾಗಿದೆ, ಇದು ವ್ಯಾಸ ಡಿಫರೆನ್ಸ, ಇದು ವ್ಯಾಸ ಡಿಫರೆನ್ಸ ಬಂದು ಇಲ್ಲಿ ಯೂರಿನರಿ ಬ್ಲಾಡರ್ ಇದೆ, ಆ ಯೂರಿನರಿ ಬ್ಲಾಡ್ರಿಗೆ ಯುರೆತ್ರಾ ಇದೆ. ಆ ಯುರೆತ್ರಾ ಅಂದರೆ ಯೂರಿನ್ ಹೊರಗಡೆ ಹೋಗ್ತಕ್ಕಂಥ ಒಂದು ಟ್ಯೂಬ್. ಇದಕ್ಕೆ ಬಂದುಬಿಟ್ಟು ಇದು ಜಾಯಿನ್ ಆಗ್ತಾ ಹೋಗುತ್ತೆ, ಇದು ಜಾಯಿಂಟ್ ಆಗುತ್ತೆ. ಯಾವುದು, ವ್ಯಾಸ ಡಿಫರೆನ್ಸ್. ಈ ಯುರೆತ್ರಾಗೆ ಏನಾಗಿದೆ, ಮೇಲ್ಗಡೆ ಎಲ್ಲ ಮಸ್ಕ್ಯುಲಾರ್ ಒಂದು ಮಸಲ್ಸ್ ಅಂತಕ್ಕಂಥವು ಇದ್ದಾವೆ. ಆ ಮಸಲ್ಸಿಗೆ ನಾವೇನಂತ ಕರಿತೀವಿ, ಮಸ್ಕ್ಯುಲಾರ್ ಆರ್ಗನಿಗೆ ನಾವೇನಂತ ಕರಿತೀವಿ, ಪೆನ್ನೀಸ್ ಅಂತ ಕರಿತಾ ಹೋಗ್ತೀವಿ. ಇದನ್ನು ನಾವು ಇದಕ್ಕೇನಂತ ಕರಿತೀವಿ, ಪೆನ್ನೀಸ್ ಅಂತ ಕರಿತಾ ಹೋಗ್ತೀವಿ. ಈ ಪೆನ್ನೀಸಲ್ಲಿ ಈ ಯುರೆತ್ರಾ ಬಂದುಬಿಟ್ಟು ಎಲ್ಲಿಗೆ ಎಂಡ್ ಆಗುತ್ತೆ, ಜೆನೈಟಲ್ ಪೋರಿಗೆ ಎಂಡ್ ಆಗ್ತಾ ಹೋಗುತ್ತೆ. ಜೆನೈಟಲ್ ಪೋರ್ಸಿಗೆ ಎಂಡ್ ಆಗ್ತವೆ. ಅದ್ರ ಮುಖಾಂತರ ಯೂರಿನ್ ಮತ್ತು ಈ ಸೆಮೆನ್ ಅಂತಕ್ಕಂಥದ್ದು ಹೊರಗಡೆ ಬರ್ತವೆ. ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ಎ ದಿಸ್ ಸೆಮಿನಲ್ ವೆಸಿಕಲ್, ಇಲ್ಲಿ ಸೆಮಿನಲ್ ವೆಸಿಕಲ್ಸ್ ಅಂತಕ್ಕಂಥವು ಇದ್ದಾವೆ, ಮತ್ತು ಪ್ರಾಸ್ಟೇಟ್ ಗ್ಲ್ಯಾಂಡ್ ಅಂತಕ್ಕಂಥದ್ದು ಇದೆ. ಇದು ಪ್ರಾಸ್ಟೇಟ್ ಗ್ಲ್ಯಾಂಡು, ಇದು ಸೆಮಿನಲ್ ವೆಸಿಕಲ್ ಅಂತ. ಇವೇನು ಮಾಡ್ತವೆ, ಒಂದು ಫ್ಲೂಯಿಡನ್ನ ತಯಾರು ಮಾಡ್ತವೆ ಇವು. ಇದು ಟೆಸ್ಟಿಸ್ ಏನು ಮಾಡಿದ್ವು, ಸ್ಪರ್ಮ್ಸನ್ನು ತಯಾರು ಮಾಡಿದ್ವು, ಮತ್ತು ಹಾರ್ಮೋನ್ಸನ್ನು ಉತ್ಪತ್ತಿ ಮಾಡಿದ್ವು. ಈ ಸ್ಪರ್ಮ್ ಮತ್ತು ಹಾರ್ಮೋನ್ಸು ಇದೇನಾಗ್ತಾ ಹೋಯ್ತು, ಈ ರೀತಿ ಬಂದುಬಿಟ್ಟು ಇಲ್ಲಿ ಸೆಮಿನಲ್ ವೆಸಿಕಲ್ ಇಲ್ಲಿ ಬಂದುಬಿಟ್ಟು ಇಲ್ಲಿ ಸೇರ್ಕೊಳ್ತಾ ಹೋಯ್ತು. ಇದು ಸೆಮಿನಲ್ ವೆಸಿಕಲ್ ಮತ್ತು ಪ್ರಾಸ್ಟೇಟ್ ಗ್ಲ್ಯಾಂಡ್ ಏನು ಮಾಡ್ತಾ ಹೋಯ್ತು, ಇಟ್ ಸೆಕ್ರೀಟ್ಸ್ ಪ್ರೊಡ್ಯೂಸಸ್ ಎ ಫ್ಲೂಯಿಡ್ ವಿಚ್ ಪ್ರೊವೈಡ್ಸ್ ನ್ಯೂಟ್ರಿಷನ್. ಅದು ಏನು ಮಾಡ್ತಾ ಹೋಗುತ್ತೆ, ಒಂದು ಫ್ಲೂಯಿಡ್ ತಯಾರು ಮಾಡುತ್ತೆ. ಆ ಫ್ಲೂಯಿಡು ಈ ಸ್ಪರ್ಮ್ಸಿಗೆ ನ್ಯೂಟ್ರಿಷನ್ ಅಂತಕ್ಕಂಥದ್ದನ್ನು ಕೊಡ್ತಾ ಹೋಗುತ್ತೆ. ಮತ್ತು ಮೂಮೆಂಟ್ ಆಗಲಿಕ್ಕೆ, ಈ ಸ್ಪರ್ಮ್ಸ್ಗಳು ಚಲಿಸಲಿಕ್ಕೆ ಆ ಫ್ಲೂಯಿಡ್ ಅಂತಕ್ಕಂಥದ್ದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಇದಿಷ್ಟು ಕೂಡ ಮೇಲ್ reproductive part. I will repeat it again. The male reproductive part consists of a pair of testes and it produces, each testis produces sperms and the hormone called testosterone, and it contains a sac-like structure called scrotum, and from each testis a tube-like structure is arises, that is called vasa differenza, and this vasa differenza come and join to the urethra, and this urethra is covered by a muscular organ called as a penis. Okay na? And it has an opening called a genital pore, and it is having a seminal vesicles and prostate glands, and these seminal vesicles and prostate glands, they
ಪ್ರೊಡ್ಯೂಸ್ ಎ ಫ್ಲೂಯಿಡ್ ವಿಚ್ ಪ್ರೊವೈಡ್ಸ್ ನ್ಯೂಟ್ರಿಷನ್ ಆ್ಯಂಡ್ ಹೆಲ್ಪ್ಸ್ ಇನ್ ದ ಮೂಮೆಂಟ್ ಆಫ್ ದಿ ಸ್ಪರ್ಮ್ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ದಿಸ್ ಈಸ್ ಆಲ್ ಎ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ನೆಕ್ಸ್ಟ್ ಕಮ್ ಟು ದ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್. ಹಾಗಾದರೆ ಫೀಮೇಲ್ಸಲ್ಲಿ ಯಾವ ರೀತಿ ಇದೆಯಪ್ಪ ರಿಪ್ರೊಡಕ್ಟಿವ್ ಪಾರ್ಟ್ ಅಂತ? ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಅಂತಕ್ಕಂಥದ್ದು ಇಲ್ಲಿ ಇರ್ತಾ ಹೋಗುತ್ತೆ. ಆ ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟನ್ನು ನಾವು ಸೆಕ್ಷನ್ ತೆಗೆದು ನೋಡಿದಾಗ ಈ ರೀತಿ ಕಾಣ್ತಾ ಹೋಗುತ್ತೆ. ಫೀಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ಸ್ ಕನ್ಸಿಸ್ಟ್ ಆಫ್ ಎ ಪೇರ್ ಆಫ್ ಓವರೀಸ್. ಫಿಮೇಲ್ ರಿಪ್ರೊಡಕ್ಟಿವ್ ಪಾರ್ಟಲ್ಲಿ ಒಂದು ಜೊತೆ ಓವರೀಸ್ ಅಂತಕ್ಕಂಥದ್ದು, ಅಲ್ಲಿ ಒಂದು ಜೊತೆ ಟೆಸ್ಟಿಸ್ ಇದ್ವು, ಇಲ್ಲಿ ಒಂದು ಜೊತೆ ಓವರೀಸ್ ಅಂತಕ್ಕಂಥವು ಇದಾವೆ. ಇದು ಕಣ್ಣಿಗೆ ಕಾಣೋದಿಲ್ಲ, ಅಲ್ಲಿ ಟೆಸ್ಟಿಸ್ ಅಂತಕ್ಕಂಥವು ಹೊರಗಡೆ ಕಾಣ್ತಾ ಇದ್ವು, ಆದರೆ ಇಲ್ಲಿ ಓವರೀಸ್ ಅಂತಕ್ಕಂಥವು ಕಾಣೋದಿಲ್ಲ. ಇದು ಹೊಟ್ಟೆಯ ಒಳಗಡೆ ಇರ್ತಕ್ಕಂಥದ್ದನ್ನು ನಾವು ಓವರೀಸನ್ನು ನೋಡ್ತಾ ಹೋಗ್ತೀವಿ. ಆ್ಯಂಡ್ ವಿಚ್ ಪ್ರೊಡ್ಯೂಸಸ್ ಫೀಮೇಲ್ ರಿಪ್ರೊಡಕ್ಟಿವ್ ಸೆಲ್ಸನ್ನು ಇದು ತಯಾರು ಮಾಡುತ್ತೆ. ಏನೇನಪ್ಪ ಫೀಮೇಲ್ ರಿಪ್ರೊಡಕ್ಟಿವ್ ಸೆಲ್ ಅಂದರೆ ಯಾವುದು? ದಟ್ ಈಸ್ ಕಾಲ್ಡ್ ಹ್ಯೂಮನ್ ಓವೋಮ್ ಅಂತಕ್ಕಂಥದ್ದು, ಅಥವಾ ಎಗ್ ಅಂತ ಕರಿತೀವಿ. ಅಂಡಾಶಯ, ಏನು ಮೊಟ್ಟೆ ಅಂತ ಕರಿತೀವಲ್ಲ, ಓವಾ ಅಥವಾ ಎಗ್ ಅಂತಕ್ಕಂಥದ್ದು. ಆ್ಯಂಡ್ ಎ ಹಾರ್ಮೋನ್ ಕಾಲ್ಡ್ ಈಸ್ಟ್ರೋಜನ್ ಅದು ಟೆಸ್ಟೋಸ್ಟಿರೋನ್ ತಯಾರು ಮಾಡ್ತಾ ಇತ್ತು, ಇದು ಈಸ್ಟ್ರೋಜನ್ ತಯಾರು ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಫೆಮಿನೈನ್ ಕ್ಯಾರೆಕ್ಟರ್ಸ್ ಬರ್ತಾ ಹೋಗ್ತವೆ. ಫೆಮಿನೈನ್ ಕ್ಯಾರೆಕ್ಟರ್ಸ್ ಅಂದರೆ ಯಾವ್ಯಾವು? ಶೈನೆಸ್, ನಾಚಿಕೆ ಸ್ವಭಾವ ಅಂತಕ್ಕಂಥದ್ದು, ಬ್ರೆಸ್ಟ್ ಡೆವಲಪ್ಮೆಂಟ್ಸ್ ಆಗ್ತಕ್ಕಂಥದ್ದು, ವಾಯ್ಸ್ ಸ್ಮೂತ್ ಆಗ್ತಕ್ಕಂಥದ್ದು, ಮತ್ತು ಅವರಲ್ಲಿ ಮಸ್ಕ್ಯುಲರ್ ಆರ್ಗನ್ಸ್ ಸ್ಮೂತ್ ಆಗ್ತಕ್ಕಂಥವು, ಇವೆಲ್ಲವೂ ಕೂಡ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಹುಟ್ಟಲಿಕ್ಕೆ ಅದು ಈಸ್ಟ್ರೋಜನ್ ಅಂತಕ್ಕಂಥದ್ದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಮತ್ತು ಈ ಓವರೀಸ್ ಮೇಲ್ಗಡೆ ಏನಾಗ್ತಾ ಹೋಗಿದೆಯಪ್ಪ ಅಂದರೆ ಎ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಓವಿಡಕ್ಟ್ಸ್. ಇದನ್ನು ಓವಿಡಕ್ಟ್ಸ್ ಅಂತ ಕರಿತೀವಿ ಅಥವಾ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರಿತಾ ಹೋಗ್ತೀವಿ. ಇವೆರಡೂ ಓವಿಡಕ್ಟ್ಸ್ಗಳು ಬಂದುಬಿಟ್ಟು ಒಂದು ಬ್ಯಾಗ್ ಲೈಕ್ ಸ್ಟ್ರಕ್ಚರಿಗೆ ಓಪನ್ ಆಗ್ತದೆ. ಈ ಬ್ಯಾಗ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ಯೂಟ್ರಸ್ ಅಂತ ಕರಿತೀವಿ. ಇದನ್ನು ನಾವು ಯೂಟ್ರಸ್ ಅಂತ ಕರಿತೀವಿ. ಆ್ಯಂಡ್ ಯೂಟ್ರಸ್ ಈಸ್ ಹ್ಯಾವಿಂಗ್ ಎ ಓಪನಿಂಗ್ ಕಾಲ್ಡ್ ಸರ್ವಿಕ್ಸ್, ಆ್ಯಂಡ್ ಸರ್ವಿಕ್ಸ್ ಹ್ಯಾಸ್ ಈ ಓಪನಿಂಗ್ ಎ ಕಾಲ್ಡ್ ಎಸ್ ವೆಜೈನಾ. ಇದು ವೆಜೈನಾಗೆ ಬಂದುಬಿಟ್ಟು ಓಪನಿಂಗ್ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಓಕೆ, you got it? This is female reproduction. I will repeat it again. The female reproductive system consists of a pair of ovaries. Female reproductive system consists of a pair of ovaries which produces female reproductive cells called ovum ಅಥವಾ ಓವಾ ಆರ್ ಎಗ್ಸ್ ಅಂತ ಕರಿತೀವಿ. ಆ್ಯಂಡ್ ದ ಹಾರ್ಮೋನ್ ಕಾಲ್ಡ್ ಈಸ್ಟ್ರೋಜನ್. ಇದು ಓವಾ ಮತ್ತು ಈಸ್ಟ್ರೋಜನ್ ಹಾರ್ಮೋನನ್ನು ಉತ್ಪತ್ತಿ ಮಾಡುತ್ತೆ. ಅಬೋವ್ ದ ಓವರೀಸ್ ದೇರ್ ಈಸ್ ಎ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ಸ್ ಕಾಲ್ಡ್ ಎ ಓವಿಡಕ್ಟ್ಸ್ ಆರ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಫೆಲೋಪಿಯನ್ ಟ್ಯೂಬ್ಸ್. ದ ಟೂ ಓವಿಡಕ್ಟ್ಸ್ ಯುನೈಟ್ come and join to a bag like structure called uterus, and this uterus is having a opening called vagina through cervix ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ದಿಸ್ ಈಸ್ ಆಲ್ ಎ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಫರ್ಟಿಲೈಸೇಷನ್ ಹೇಗಾಗುತ್ತಪ್ಪ? ಫರ್ಟಿಲೈಸೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಡ್ಯೂರಿಂಗ್ ಸೆಕ್ಷುಯಲ್ ಇಂಟರ್ಕೋರ್ಸ್ ಅಂದರೆ ಹೆಣ್ಣು ಮತ್ತು ಗಂಡು ಅಂತಕ್ಕಂಥದ್ದು ಸೇರಿದಾಗ ಸೆಕ್ಷುಯಲ್ ಇಂಟರ್ಕೋರ್ಸ್ ಅಂತ ಕರಿತಾ ಹೋಗ್ತೀವಿ ನಾವು. ಅದಕ್ಕೆ ಹೆಣ್ಣು ಮತ್ತು ಗಂಡು ಸೇರೋದಕ್ಕೆ ಸೆಕ್ಷುಯಲ್ ಇಂಟರ್ಕೋರ್ಸ್ ಅಂತಕ್ಕಂಥದ್ದು ಹೇಳ್ತಾ ಹೋಗ್ತೀವಿ. ಡ್ಯೂರಿಂಗ್ ಸೆಕ್ಷುಯಲ್ ಇಂಟರ್ಕೋರ್ಸ್ ದ ಸ್ಪರ್ಮ್ಸ್ ಅಂತಕ್ಕಂಥವು ಏನಾಗ್ತವೆ? ಈ ಇದರ ಮುಖಾಂತರ ವೆಜೈನದ ಮುಖಾಂತರ ಏನಾಗ್ತಾ ಹೋಗುತ್ತೆ? ಸ್ಪರ್ಮ್ಸ್ ಅಂತಕ್ಕಂಥವು ಯೂಟ್ರಸಲ್ಲಿ ಎಂಟ್ರಿ ಆಗ್ತಾ ಹೋಗ್ತವೆ. ಎಂಟರ್ ಆದಾಗ sperms from the male enters into the vagina of the female. The sperm reaches the oviduct. Sperms ಬಂದುಬಿಟ್ಟು ಈ ಓವಿಡಕ್ಟಿಗೆ ಬಂದುಬಿಟ್ಟು ಫೆಲೋಪಿಯನ್ ಟ್ಯೂಬಿಗೆ ಬಂದುಬಿಟ್ಟು ಇಲ್ಲಿ ರೀಚ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ಓವರಿಯಿಂದ ಒಂದು ಓವಮ್ ಅಂತಕ್ಕಂಥದ್ದು ಬಂದುಬಿಟ್ಟು ಇಲ್ಲಿ ಕಾಯ್ತಾ ಇರ್ತದೆ. ಕಾಯಬೇಕಾದ್ರೆ ಎಲ್ಲ ಸ್ಪರ್ಮ್ಸ್ಗಳು ಬಂದುಬಿಟ್ಟು ಈ ರೀತಿ ಆ ಓವಮ್ ಸುತ್ತ ಸೇರ್ಕೊಂಡ್ಬಿಡ್ತವೆ. ಯಾವಾಗ ಅದಕ್ಕೆಲ್ಲ ಬಂದುಬಿಟ್ಟು ಅಟ್ಯಾಚ್ ಆಗ್ತಾವೆ, ಅದರಲ್ಲಿ ಏನಾಗುತ್ತೆ? ಒಂದು ಸ್ಪರ್ಮ್ ಹೋಗ್ಬಿಟ್ಟು ಆ ಓವಮಿನ ಒಳಗಡೆ ಇರ್ತಕ್ಕಂಥ ಫೀಮೇಲ್ ಜರ್ಮ್ ಸೆಲ್ ಜೊತೆ ಬೆರಿತಾ ಹೋಗುತ್ತೆ. ಬೆರೆತ್ಬಿಟ್ಟು ಇಟ್ ಫಾರ್ಮ್ಸ್ ಎ ಝೈಗೋಟ್ ಅಂತಕ್ಕಂಥದ್ದು. ಈ ಝೈಗೋಟ್ ಬಂದುಬಿಟ್ಟು ಇಲ್ಲಿ ಒಂದು ಥಿಕ್ ವಾಲ್ ಇರ್ತಾ ಹೋಗುತ್ತೆ. ಇಲ್ಲಿ ಯುಟ್ರಸಲ್ಲಿ ಇಲ್ಲಿ ಬಂದುಬಿಟ್ಟು ಸೇರ್ಕೊಂಡು ಈ ಝೈಗೋಟ್ ಇಟ್ ಸ್ಟಾರ್ಟ್ಸ್ ಡಿವೈಡಿಂಗ್ ಸ್ಟಾರ್ಟ್ ಆಗಿಬಿಟ್ಟು ಏನಾಗ್ತಾ ಹೋಗುತ್ತೆ? ಎಂಬ್ರಿಯೋ ಆಗಿ ಭ್ರೂಣ ಆಗಿಬಿಟ್ಟು ಅದು ಪರಿವರ್ತನೆ ಆಗುತ್ತೆ. ಓಕೆನಾ? ಈ ರೀತಿ ಅದು ಬೆಳೀತಾ 9 ತಿಂಗಳಾದಮೇಲೆ ಒಂದು ಮಗು ಆಗಿ ಅದರಿಂದ ಒಂದು ಮಗು ಅಂತಕ್ಕಂಥದ್ದಾಗಿ ಆ ವೆಜೈನದ ಮುಖಾಂತರ ವಾಪಸ್ಸು ನಮಗೆ ವೆಜೈನದ ಮುಖಾಂತರ ಒಂದೊಂದು ಮಗು ಅಂತಕ್ಕಂಥದ್ದು, ಒಂದು ಜೀವಿ ಅಂತಕ್ಕಂಥದ್ದು ನಮಗೆ ಬರ್ತಾ ಹೋಗುತ್ತೆ. ಓಕೆನಾ? ದಿಸ್ ಈಸ್ ಆಲ್ ಎ ಫರ್ಟಿಲೈಸೇಷನ್ ಇನ್ ಹ್ಯೂಮನ್ಸ್. ಐ ವಿಲ್ ರಿಪೀಟ್ ಇಟ್ ಅಗೇನ್. ಫರ್ಟಿಲೈಸೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಡ್ಯೂರಿಂಗ್
sexual intercourse, the sperms from the male enters into the vagina of the female. ಫೀಮೇಲ್ ಇನ್ ವೆಜಿನಾ ಮುಖಾಂತರ ಯುಟ್ರಸ್ಸಿಗೆ ಎಂಟ್ರೆನ್ಸ್ ಆಗ್ತಾ ಹೋಗುತ್ತೆ. ಯಾವಾಗ ಎಂಟರ್ ಆಗುತ್ತೋ ದ ಸ್ಪರ್ಮ್ ರೀಚಸ್ ದ ಓವಿಡಕ್ಟ್. ಒನ್ ಸ್ಪರ್ಮ್ ಫ್ಯೂಸಸ್ ವಿತ್ ದ ಎಗ್ ಅಂಡ್ ಫಾರ್ಮ್ಸ್ ಎ zygote, and this zygote then gets implanted into the uterus, and zygote then starts dividing to form an embryo, and the embryo gets nutrition ಫ್ರಮ್ ದ ಮದರ್ಸ್ ಬ್ಲಡ್ಡಿಂದ ಅದು ನ್ಯೂಟ್ರಿಷನ್ ಪಡಿತಾ ಹೋಗುತ್ತೆ. ಅಂದರೆ ಅದಕ್ಕೆ ಏನೇನು ಆಹಾರ ಬೇಕೋ, ಅದಕ್ಕೆ ಬೆಳವಣಿಗೆಗೆ ಏನೇನು ಬೇಕೋ ಎಲ್ಲದನ್ನು ಕೂಡ ತಾಯಿಯ ರಕ್ತದಿಂದ ಬ್ಲಡ್ಡಿಂದ ಅದು ಪಡಿತಾ ಹೋಗುತ್ತೆ. ಥ್ರೂ ಪ್ಲಾಸೆಂಟಾದ ಮುಖಾಂತರ ಪಡಿತಾ ಹೋಗುತ್ತೆ. ದ ಡೆವಲಪ್ಮೆಂಟ್ ಆಫ್ ಚೈಲ್ಡ್ ಟೇಕ್ಸ್ 9 months ಆ್ಯಂಡ್ ದೆನ್ ದ ಚೈಲ್ಡ್ ಈಸ್ ಬಾರ್ನ್ ಅಂತಕ್ಕಂಥದ್ದು ಇಲ್ಲಿ ಆಗ್ತಕ್ಕಂಥದ್ದು ನಾವು ನೋಡ್ತೇವೆ. ಇದು ಸ್ಟೇಜಸ್ಸಿಂದ ಅರ್ಲಿ ಡೆವಲಪ್ಮೆಂಟ್ ಹೇಗಾಗ್ತಾ ಇದೆ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು. ಇಲ್ಲಿ ಏನಾಗ್ತಾಯಿದೆ, ಓವರಿಯಿಂದ ಒಂದು ಓವಮ್ ಬರ್ತಾ ಇದೆ, ಇಲ್ಲಿ ಬಂದುಬಿಟ್ಟು ಕಾಯ್ತಾ ಹೋಗುತ್ತೆ, ಕಾದ್ಬಿಟ್ಟು ಇಲ್ಲಿಂದ ಮತ್ತೆ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಝೈಗೋಟಿಂದ ಅದು ಬಂದುಬಿಟ್ಟು ಇಂಪ್ಲಾಂಟೇಷನ್ ಆಗಿ ಇಲ್ಲಿ ಫರ್ಟಿಲೈಸೇಷನ್ ಅಂತಕ್ಕಂಥದ್ದು ಆಗಿಬಿಟ್ಟು ಇಲ್ಲಿಂದ ಮತ್ತೆ ಒಂದು ಮಗು ಅಂತಕ್ಕಂಥದ್ದು ಬೆಳೀತಾ ಇದೆ. ಮತ್ತು ಆ ಮಗು ಅಂತಕ್ಕಂಥದ್ದು ಬೆಳೆದ್ಬಿಟ್ಟು ವೆಜನದ ಮುಖಾಂತರ ಹೊರಗಡೆ ಬರ್ತಕ್ಕಂಥದ್ದು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಈಸ್ ಮೆನ್ಸ್ಟ್ರಿಯೇಷನ್. ಮೆನ್ಸ್ಟ್ರಿಯೇಷನ್ ಅಂದರೆ ಏನಪ್ಪ? ಮೆನ್ಸ್ಟ್ರಿಯೇಷನ್ ಇದೆ ದ ಓವರಿ ಪ್ರೊಡ್ಯೂಸಸ್ one egg every month and the uterus prepares to receive the fertilized egg. Its wall becomes thick and spongy with blood vessels for nourishing the embryo. If fertilization does not take place, then the uterus wall will break and comes out of the vagina as blood and mucus. This cycle takes place once every month and is called as menstruation. ಮೆನ್ಸ್ಟ್ರೇಷನ್ ಅಂತ ಹೇಳಿದರೆ ನಾನು ಹೇಳಿದ್ವಿ ದ ಓವರಿ, ನಾವು ಇಲ್ಲಿ ಹೇಳಿದ್ವಿ ಪ್ರತಿಯೊಂದು ಓವರಿ ಏನಾಗ್ತಾ ಹೋಗುತ್ತೆ, ಒಂದೊಂದು ತಿಂಗಳು ಒಂದೊಂದು ಓವರಿ ಏನು ಮಾಡ್ತಾ ಹೋಗುತ್ತೆ, ಒಂದು ಓವಮನ್ನು ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಆ ಓವಮ್ ಬಂದುಬಿಟ್ಟು ಇಲ್ಲಿ ಏನಾಗ್ತಾ ಹೋಗುತ್ತೆ, ಇಲ್ಲಿ ಓವಿಡಕ್ಟಲ್ಲಿ ಕಾಯ್ತಾ ಹೋಗುತ್ತೆ. ಸ್ಪರ್ಮ್ ಬಂದರೆ ಅದು ಫರ್ಟಿಲೈಸೇಷನ್ ಆಗಿ ಝೈಗೋಟ್ ಫಾರ್ಮೇಷನ್ ಆಗುತ್ತೆ. ಆ ಝೈಗೋಟಿಗೆ ನರಿಷ್ಮೆಂಟ್ ಕೊಡೋದಕ್ಕೆ ಇಲ್ಲೆಲ್ಲ ಏನಾಗಿರ್ತೈತೆ, ಯೂಟ್ರಸ್ ವಾಲ್ ಎಲ್ಲ ಥಿಕ್ ಆಗಿರ್ತೈತೆ ಮತ್ತು ಸ್ಪಾಂಜಿ ಆಗಿರ್ತೈತೆ, ಅಂದರೆ ಸ್ಮೂತ್ ಆಗಿರ್ತೈತೆ. ಯಾಕಂದರೆ ಆ ಒಂದು ಝೈಗೋಟನ್ನು ಬೆಳೆಸಲಿಕ್ಕೆ ಯೂಟ್ರಸ್ ರೆಡಿಯಾಗಿರ್ತೈತೆ. ಬೈ ಚಾನ್ಸ್ ಸ್ಪರ್ಮ್ ಬರಲಿಲ್ಲಪ್ಪ, ಇದು ಫರ್ಟಿಲೈಸೇಷನ್ ಆಗಲಿಲ್ಲ ಅಂದರೆ ಏನಾಗ್ತಾ ಹೋಗುತ್ತೆ, ಇಲ್ಲಿ ಬಂದುಬಿಟ್ಟು ಕಾದ್ಬಿಟ್ಟು ಅದು ಆ ಝೈಗೋಟ್ ಅದು ಓವಮು ಮತ್ತು ಇಲ್ಲಿ ಥಿಕ್ ವಾಲೆಲ್ಲ ಎಲ್ಲ ರಪ್ಚರ್ ಆಗಿಬಿಟ್ಟು ಅದು ಬ್ಲಡ್ ಮತ್ತು ಮ್ಯೂಕಸ್ಸಿನ ಮುಖಾಂತರ ಏನಾಗುತ್ತೆ, ವೆಜೆನದ ಮುಖಾಂತರ ಹೊರಗಡೆ ಬರ್ತಾ ಹೋಗುತ್ತೆ. ಅದಕ್ಕೆ ನಾವೇನಂತ ಕರಿತಾ ಹೋಗ್ತೀವಿ, ಈ ಒಂದು ಕ್ರಿಯೆಗೆ ಮೆನ್ಸ್ಟ್ರಿಯೇಷನ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ರೀಪ್ರೊಡಕ್ಟಿವ್ ಹೆಲ್ತ್. ರೀಪ್ರೊಡಕ್ಷನಿಗೆ ಸಂಬಂಧಪಟ್ಟಂಗೆ ರೀಪ್ರೊಡಕ್ಟಿವ್ ಹೆಲ್ತ್ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತಕ್ಕಂಥದ್ದು ಬಹಳಷ್ಟು ಸೆಕ್ಸಿಂದ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ಗಳು ಬರ್ತಾ ಹೋಗುತ್ತೆ. ಏನಪ್ಪ ಇದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂದರೆ? ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಆರ್ ಡಿಸೀಸಸ್ ಟ್ರಾನ್ಸ್ಮಿಟೆಡ್ ಥ್ರೂ ಸೆಕ್ಷುವಲ್ ಕಾಂಟ್ಯಾಕ್ಟ್. ಇದು ಸೆಕ್ಷುವಲ್ ಕಾಂಟ್ಯಾಕ್ಟಿಂದ ಬರ್ತಕ್ಕಂಥ, ಅಂದರೆ ಹೆಣ್ಣಿನಿಂದ ಗಂಡಿಗೆ ಬರ್ಬೋದು ಅಥವಾ ಗಂಡಿನಿಂದ ಹೆಣ್ಣಿಗೆ ಬರ್ತಕ್ಕಂಥ ರೋಗಗಳಿಗೆ, ಡಿಸೀಸಸ್ಸಿಗೆ ನಾವು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಕರಿತಾವೆ. ಸುಮ್ಮನೆ ನಮಗೆ ಜ್ವರ ಬಂದಿದೆಯಪ್ಪ, ಇನ್ನೊಬ್ಬರು ಜ್ವರ ಬರ್ತಾಯಿದೆ, ಅದಕ್ಕೆ ನಾವು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತ ಕರೆಯೋದಿಲ್ಲ. ಅಂದರೆ ಒಬ್ಬ ಮನುಷ್ಯನಿಂದ ಅವರು ಒಂದು ಹೆಣ್ಣು ಅಥವಾ ಗಂಡು ಹೆಣ್ಣಿನ ಜೊತೆ ಬೆರೆತಾಗ, ಹೆಣ್ಣು ಗಂಡಿನ ಜೊತೆ ಬೆರೆತಾಗ ಸೆಕ್ಷುವಲ್ ಕಾಂಟ್ಯಾಕ್ಟ್ ಆದಾಗ ಬರ್ತಕ್ಕಂಥ ರೋಗಗಳಿಗೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಇದು ಯಾವ ಇದರಿಂದ ಬರ್ತಾವಪ್ಪ ಅಂತ ಹೇಳಿದ್ರೆ, ದೇ ಮೇ ಬಿ ಐದರ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಯಾವ್ಯಾವು? ಗೊನೇರಿಯಾ ಮತ್ತು ಸಿಫಿಲಿಸ್ ಅಂತಕ್ಕಂಥದ್ದು. ವೈರಲ್ ಇನ್ಫೆಕ್ಷನ್ಸ್ ಯಾವ್ಯಾವು? ವಾರ್ಡ್ಸ್ ಅಂತಕ್ಕಂಥವು ಮತ್ತು HIV, ಏಡ್ಸ್ ಅಂತಕ್ಕಂಥದ್ದು ನೀವು ಕೇಳಿರ್ಬೋದು. ಏಡ್ಸ್ ಅಂತಕ್ಕಂಥದ್ದು ಇದು ಕೂಡ ಒಂದು ಹೆಣ್ಣಿನಿಂದ ಗಂಡಿಗೆ ಬರ್ಬೋದು ಅಥವಾ ಗಂಡಿನಿಂದ ಹೆಣ್ಣಿಗೆ ಬರ್ತಾ ಹೋಗ್ಬೋದು ಅಂತಕ್ಕಂಥದ್ದು. ಇದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್. ನೆಕ್ಸ್ಟ್ ಬಂದುಬಿಟ್ಟು ಪ್ರೆಗ್ನೆನ್ಸಿ, ಪ್ರಿವೆನ್ಷನ್ ಆಫ್ ಪ್ರೆಗ್ನೆನ್ಸಿ ಆಗ್ತಕ್ಕಂಥದ್ದನ್ನು ಹೇಗಪ್ಪ ತಡೆಯೋದು? ಇದಕ್ಕೆ ನಾವು ಕಾಂಟ್ರಾಸೆಪ್ಷನ್ ಅಂತಲೂ ಕರಿತಾ ಹೋಗ್ತೀವಿ. ಪ್ರೆಗ್ನೆನ್ಸಿ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ 3 ಮೇಯ್ನ್ ಮೆಥಡ್ಸ್. ಪ್ರೆಗ್ನೆನ್ಸಿನ ನಾವು ತಡೆ ಹಿಡಿಬೋದು. ಹೇಗೆ, ಯಾಕೆ ತಡೆ ಹಿಡಿಬೋದು, ಯಾಕೆ ತಡಿಬೇಕು ಅಂತಕ್ಕಂಥದ್ದು ಒಂದು ಕ್ವಶನ್ ಬರ್ತಾ ಹೋಗುತ್ತೆ. ಪ್ರೆಗ್ನೆನ್ಸಿನ ಆಗೋದನ್ನು ತಡೆ ಹಿಡಿಬೇಕು. ಫಾರ್ ಎಕ್ಸಾಂಪಲ್, ಯಾರೋ ಒಬ್ಬರು ಮದುವೆ ಆಗಿದ್ದಾರೆ, ಆದರೆ ಅವರು ಮಕ್ಕಳು ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ, ನಮಗೆ ಮಕ್ಕಳು ಬೇಡಪ್ಪ ಅಂತ ಹೇಳ್ಬಿಟ್ಟು ಅವರು ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ದಿವಸ ನಾವು ಮಕ್ಕಳು, ಆವಾಗ ಪ್ರೆಗ್ನೆನ್ಸಿ ಆಗೋದನ್ನು ತಡೆ ಹಿಡಿಬೋದು.
ಅಥವಾ ಅವ್ರಿಗೆ ಒಂದು ಮಗು ಆಗಿದೆ, ಸಾಕಪ್ಪ ನಮಗೆ ಒಂದು ಮಗು, ಮತ್ತೆ ಮಕ್ಕಳು ಬೇಡ ಅಂತಕ್ಕಂಥದ್ದು, ಅಥವಾ 2 ಮಕ್ಕಳಾಗಿದೆ ಮತ್ತೆ ಮುಂದಕ್ಕೆ ನಮಗೆ ಮಕ್ಕಳು ಬೇಡ ಅಂತಕ್ಕಂಥದ್ದು ನಾವು ಪ್ರಿವೆನ್ಷನ್ ಆಫ್ ಪ್ರೆಗ್ನೆನ್ಸಿ ಅಥವಾ ಕಾಂಟ್ರಾಸೆಪ್ಷನ್. ಅದು ಕಾಂಟ್ರಾಸೆಪ್ಷನ್ ಅಂತಕ್ಕಂಥ 3 ಮೆಥಡ್ಸ್ ಇದ್ದಾವೆ. ಒಂದು ಬ್ಯಾರಿಯರ್ ಮೆಥಡ್, ಇನ್ನೊಂದು ಕೆಮಿಕಲ್ ಮೆಥಡು ಮತ್ತು ಸರ್ಜಿಕಲ್ ಮೆಥಡ್. ಬ್ಯಾರಿಯರ್ ಮೆಥಡ್ ಅಂತ ಹೇಳಿದ್ರೆ ಏನು, ಯೂಸಿಂಗ್ ಕಾಂಡಮ್ಸನ್ನು ಯೂಸ್ ಮಾಡ್ತಕ್ಕಂಥದ್ದು, ಅಥವಾ ಡಯಾಫ್ರಮ್ ಅಂತಕ್ಕಂಥದ್ದು ಯೂಸ್ ಮಾಡತಕ್ಕಂಥದ್ದು, ಅಥವಾ ಸರ್ವೈಕಲ್ ಕ್ಯಾಪ್ಸನ್ನು ಯೂಸ್ ಮಾಡೋದು, ಅಥವಾ ಕಾಪರ್ ಟೀ ಅಂತಕ್ಕಂಥವು, ಇವೆಲ್ಲವೂ ಕೂಡ ವಸ್ತುಗಳು. ಈ ವಸ್ತುಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಕಾಂಟ್ರಾಸೆಪ್ಷನ್ ಆಗ್ತಕ್ಕಂಥದ್ದನ್ನು, ಪ್ರೆಗ್ನೆನ್ಸಿ ಆಗ್ತಕ್ಕಂಥದ್ದನ್ನು ತಡೆ ಹಿಡಿಬೋದು. ಇದಕ್ಕೆ ನಾವು ಬ್ಯಾರಿಯರ್ ಮೆಥಡ್ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ಕೆಮಿಕಲ್ ಮೆಥಡ್ಸ್ ಅಂತ ಕರಿತಾ ಹೋಗ್ತೀವಿ. ಕೆಮಿಕಲ್ ಮೆಥಡ್ಸ್ ಅಂತ ಹೇಳಿದರೆ ಇಲ್ಲಿ ಡ್ರಗ್ಸನ್ನು ತಗೊಳ್ಳೋದು. ಡ್ರಗ್ಸ್ ಅಂದರೆ ಆ ರೀತಿಯ ಡ್ರಗ್ಸ್ ಆಗಲ್ಲ, ನಾವು ಹೊರಗಡೆ ಹೇಳ್ತೀವಲ್ಲ ಬ್ರೌನ್ ಶುಗರು, ಆ ಡ್ರಗ್ಸ್ ಅಲ್ಲ. ಇಲ್ಲಿ ನಾವು ಗುಳಿಗೆಗಳಿಗೂ ಕೂಡ ನಾವು ಡ್ರಗ್ಸ್ ಅಂತ ಕರಿತಾ ಹೋಗ್ತೀವಿ. ಕೆಮಿಕಲ್ ಮೆಥಡ್ಸಲ್ಲಿ ಇಲ್ಲಿ ನಾವು ಗುಳಿಗೆಗಳು, ಟ್ಯಾಬ್ಲೆಟ್ಸ್ ಅಂತಕ್ಕಂಥದ್ದು ತಗೊಳ್ತೀವಿ. ಯಾವ ಓರಲ್ ಪಿಲ್ಸ್ ಅಂದರೆ ಗುಳಿಗೆ ನುಂಗತಕ್ಕಂಥ ಗುಳಿಗೆಗಳಾಗಿರ್ಬೋದು, ಅಥವಾ ವೆಜೈನದಲ್ಲಿ ಇಟ್ಕೊಳ್ತಕ್ಕಂಥ ವೆಜೈನಲ್ ಪಿಲ್ಸ್ ಅಂತ ಕರಿತಾರೆ. ಇವನ್ನ ಯೂಸ್ ಮಾಡೋದ್ರಿಂದ ಪ್ರೆಗ್ನೆನ್ಸಿ ಅಂತಕ್ಕಂಥದ್ದನ್ನು ತಡೆ ಹಿಡಿಬೋದು, ಅಥವಾ ಕಾಂಟ್ರಾಸೆಪ್ಷನ್ ಆಗ್ತಕ್ಕಂಥದ್ದನ್ನು ತಡೆ ಹಿಡಿಬೋದು. ಇನ್ನೊಂದು ಸರ್ಜಿಕಲ್ ಮೆಥಡ್ಸಲ್ಲಿ ಇಲ್ಲೇನು ಮಾಡ್ತಾ ಹೋಗ್ತೀವಿ, ರಿಮೂವಿಂಗ್ ಆರ್ ಟೈಪಿಂಗ್ ಎ ಸ್ಮಾಲ್ ಪಾರ್ಟ್ ಆಫ್ ವ್ಯಾಸ ಡಿಫರೆನ್ಸ್ ಇನ್ ಮೇಲ್ಸ್ ಆರ್ ಫೆಲೋಪಿಯನ್ ಟ್ಯೂಬ್ ಇನ್ ಫೀಮೇಲ್ಸ್. ವ್ಯಾಸ ಡಿಫರೆನ್ಸ್ ನೀವು ಹೇಳಿದ್ನಲ್ಲ, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮಲ್ಲಿ ವ್ಯಾಸ ಡಿಫರೆನ್ಸ್ ಇದೆ. ಆ ವ್ಯಾಸ ಡಿಫರೆನ್ಸನ್ನು ನಾವು ಕಟ್ ಮಾಡ್ಬೋದು, ಅಥವಾ ರಿಮೂವ್ ಮಾಡ್ಬೋದು, ಅಥವಾ ಅದಕ್ಕೆ ಬ್ಲಾಕ್ ಮಾಡ್ಬೋದು. ಅದಕ್ಕೆ ನಾವೇನಂತ ಕರಿತೀವಿ, ಸರ್ಜಿಕಲ್ ಮೆಥಡ್. ವ್ಯಾಸಕ್ಟಮಿ ಆಪ್ರೇಷನ್ ಮಾಡಿಬಿಟ್ಟು ಆ ವ್ಯಾಸ ಡಿಫರೆನ್ಸ ಕಟ್ ಮಾಡ್ತಾರೆ, ಅಥವಾ ಅದನ್ನು ಬ್ಲಾಕ್ ಮಾಡ್ತಾರೆ. ಅದನ್ನು ಇಲ್ಲ, ಅದಕ್ಕೆ ಒಂದು ಗಂಟು ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡ್ತಾ ಹೋಗ್ತಾರೆ. ಅದೇ ರೀತಿ ಹೆಣ್ಣಿನಲ್ಲಿ ಮಾಡಿದರೆ ಫೆಲೋಪಿಯನ್ ಟ್ಯೂಬ್ಸ್ ಇದೆ, ಓವರಿ ಮೇಲ್ಗಡೆ ಓವಿಡಕ್ಟ್ಸ್ ಅಂತ ಇದಾವೆ ಅಂತ ಹೇಳಿದ್ವಿ ನಾವು, ಅಥವಾ ಅದಕ್ಕೆ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಹೇಳಿದ್ವಿ. ಆ ಫೆಲೋಪಿಯನ್ ಟ್ಯೂಬ್ಸನ್ನು ಅದಕ್ಕೆ ಬ್ಲಾಕ್ ಮಾಡ್ತಾ ಹೋಗ್ತಾರೆ, ಅಥವಾ ಅದನ್ನು ಕಟ್ ಮಾಡ್ತಾ ಹೋಗ್ತಾರೆ. ಈ ರೀತಿ ಮಾಡೋದಕ್ಕೆ ಟ್ಯೂಬೆಕ್ಟಮಿ ಅಂತ ಕರಿತೀವಿ. ಗಂಡಿನಲ್ಲಿ ಮಾಡ್ತಕ್ಕಂಥ ಆಪ್ರೇಷನಿಗೆ ವ್ಯಾಕ್ಸೆಕ್ಟಮಿ ಅಂತ ಕರಿತೀವಿ, ಹೆಣ್ಣಿನಲ್ಲಿ ಮಾಡ್ತಕ್ಕಂಥ ಆಪ್ರೇಷನ್ಗೆ ಟ್ಯೂಬೆಕ್ಟಮಿ. ಇದನ್ನು ನಾವು ಹೇಳ್ತಾ ಹೋಗ್ತೀವಿ. ಮಕ್ಕಳು ಬೇಡ ಅಂತ ಹೇಳ್ಬಿಟ್ಟು ಆಪ್ರೇಷನ್ ಮಾಡಿಸ್ತಾ ಇದ್ದಾರೆ. ಅದೆಂಥ ಆಪ್ರೇಷನ್ನು, ಹೆಣ್ಣು ಮಕ್ಕಳಿಗೆ ಮಾಡಿದರೆ ಟ್ಯೂಬೆಕ್ಟಮಿ, ಗಂಡು ಮಕ್ಕಳಿಗೆ ಮಾಡಿದರೆ ವ್ಯಾಸೆಕ್ಟಮಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇದಿಷ್ಟು ಕೂಡ ರಿಪ್ರೊಡಕ್ಟಿವ್ ಹೆಲ್ತ್. ಇದನ್ನು ನಾವು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ನಾನು ಹೇಳಿದ್ವಿ. ವ್ಯಾಸ ಡಿಫರೆನ್ಸ ಅಂತಕ್ಕಂಥದ್ದು ಇಲ್ಲಿ ಟೆಸ್ಟಿಸ್ ಇದ್ದಾವೆ. ಪ್ರತಿಯೊಂದು ಟೆಸ್ಟಿಸಿಂದ ಒಂದು ಟ್ಯೂಬ್ ಥರ ಫಾರ್ಮೇಷನ್ ಆಗ್ತಾಯಿದೆ. ಅದನ್ನು ನಾವು ಏನಂತ ಕರಿತೀವಿ, ವ್ಯಾಸ ಡಿಫರೆನ್ಸ ಅಂತ ಕರಿತೀವಿ. ಅಥವಾ ಸೆಮೈನಲ್ ಈ ವೆಸಿಕಲಿಗೆ ಬಂದುಬಿಟ್ಟು ಜಾಯ್ನ್ ಆಗ್ತಕ್ಕಂಥದ್ದು ವ್ಯಾಸ ಡಿಫರೆನ್ಸಿನ ಇಲ್ಲಿ ಇದನ್ನು ಬ್ಲಾಕ್ ಮಾಡಿಬಿಟ್ಟು ಇಲ್ಲ ಕಟ್ ಮಾಡಿಬಿಟ್ಟು ಇದನ್ನು ಮಾಡ್ತಕ್ಕಂಥದ್ದಕ್ಕೆ ನಾವು ಹೇಳ್ತಾ ಹೋಗ್ತೀವಿ. ಇದು ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅದೇ ರೀತಿ ಇಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಇಲ್ಲಿ ಓವರಿ ಇದೆ, ಈ ಓವರಿ ಮೇಲ್ಗಡೆ ಇದು ಟ್ಯೂಬ್ ಇದೆ, ಇದನ್ನು ಓವಿಡಕ್ಟ್ ಅಂತ ಕರಿತೀವಿ, ಅಥವಾ ನಾವು ಇದಕ್ಕೆ ಫೆಲೋಪಿಯನ್ ಟ್ಯೂಬ್ಸ್ ಅಂತ ಕರಿತೀವಿ. ಇದನ್ನು ಬ್ಲಾಕ್ ಮಾಡ್ತಕ್ಕಂಥದ್ದು ಅಥವಾ ಕಟ್ ಮಾಡಿಬಿಟ್ಟು ಅದನ್ನು ಕ್ಲೋಸ್ ಮಾಡ್ತಕ್ಕಂಥ ಇದಕ್ಕೆ ಎರಡನ್ನೂ ಮಾಡ್ತಾ ಹೋಗಬೇಕು. ಮಾಡಿದಾಗ ಇದಕ್ಕೆ ವ್ಯಾಸೆಕ್ಟಮಿ ಅಂತಕ್ಕಂಥದ್ದನ್ನು, ಇದು ಟ್ಯೂಬೆಕ್ಟಮಿ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಹೋಗ್ತೀವಿ. ಫೀಮೇಲ್ಸಲ್ಲಿ ಮಾಡಿದರೆ ಟ್ಯೂಬೆಕ್ಟಮಿ ಅಂತ ಹೇಳ್ತೀವಿ, ಮೇಲ್ಸಲ್ಲಿ ಮಾಡಿದರೆ ವ್ಯಾಕ್ಸೆಕ್ಟಮಿ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಹೋಗ್ತೀವಿ. ಇಲ್ಲಿ ನೋಡ್ಬೋದು ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತಕ್ಕಂಥದ್ದು ಬ್ಲ್ಯಾಡರ್ ಇದೆ, ಯೂರಿನರಿ ಬ್ಲ್ಯಾಡರ್ ಇದೆ, ಮತ್ತು ಇಲ್ಲಿ ಗ್ಲ್ಯಾಂಡ್ಸ್ ಅಂತಕ್ಕಂಥವು ಇದ್ದಾವೆ. ಯುರಿನರಿ ಬ್ಲಾಡರ್ ಇದೆ, ಗ್ಲ್ಯಾಂಡ್ಸ್ ಇದ್ದಾವೆ, ಪೆನ್ನಿಸ್ ಇದೆ, ಸ್ಪರ್ಮ್ ಡಕ್ಟ್ ಇದೆ, ಯುರೆತ್ರಾ ಅಂತಕ್ಕಂಥದ್ದು, ಟೆಸ್ಟಿಸ್ ಅಂತಕ್ಕಂಥದ್ದು, ಫೋರ್ ಸ್ಕಿನ್ ಅಂತ ಕರಿತಾ ಹೋಗ್ತೀವಿ, ಮತ್ತು ಸ್ಕ್ರೂಟಮ್ ಅಂತಕ್ಕಂಥ. ಸ್ಕ್ರೂಟಮ್ ಅಂದರೆ ಆ ಟೆಸ್ಟಿಸ್ ಇರ್ತಕ್ಕಂಥ ಚೀಲಕ್ಕೆ, ಅದಕ್ಕೆ ನಾವು ಸ್ಕ್ರೂಟಮ್ ಅಂತ ಹೇಳ್ತಾ ಹೋಗ್ತೀವಿ. ಇದಿಷ್ಟು ಕೂಡ ಹೇಗೆ ಇದು ಆ್ಯಂಟಿಪೋಡಲ್ ಸೆಲ್ಸ್ ಅಂತಕ್ಕಂಥದ್ದು, ಯಾವುದೋ ಇದರಲ್ಲಿ ಸೆಲ್ಸಲ್ಲಿ ಹೇಗೆ ನೀವು ಇದರಲ್ಲಿ ಬರ್ತಾ ಹೋಗುತ್ತೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಜೆನೆಟಲ್ ಪೋರ್ ಮುಖಾಂತರ ಇಲ್ಲಿ ನೋಡ್ತಾ ಹೋಗ್ತೀವಿ. ಈ ಪ್ಲ್ಯಾಂಟ್ಸಲ್ಲಿ ಹೇಗೆ ಇಲ್ಲಿ ಬಂದುಬಿಟ್ಟು ಸ್ಟಿಗ್ಮಾದ ಮೇಲೆ ಇಲ್ಲೇನಾಗಿದೆ, ಪೋಲನ್ ಗ್ರೈನ್ ಬಿದ್ದಿದೆ, ಆ ಪೋಲನ್ ಗ್ರೈನ್ ಟ್ಯೂಬ್ ಫಾರ್ಮೇಷನ್ ಮಾಡ್ತಾಯಿದೆ, ಆ ಪೋಲನ್ ಟ್ಯೂಬು ಸ್ಟೈಲ್ ಮುಖಾಂತರ ಪಾಸ್ ಆಗ್ತಾಯಿದೆ, ಬಂದುಬಿಟ್ಟು ಇಲ್ಲಿ ಓವಿಲಿಗೆ ಬಂದಿದೆ, ಓವಲಿನ ಒಳಗಡೆ ಹೋಗ್ಬಿಟ್ಟು ಫಿಮೇಲ್ ಜರ್ಮ್ ಸೆಲ್ ಜೊತೆ ಮೇಲ್ ಜರ್ಮ್ ಸೆಲ್ ಅಂತಕ್ಕಂಥದ್ದು ಇಲ್ಲಿ ಸೇರ್ಕೊಳ್ತಾ ಇದೆ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಓಕೆನಾ. ಇದಿಷ್ಟು ಕೂಡ ಆ ಸೆಲ್ಸಲ್ಲಿರ್ತಕ್ಕಂಥ ಇಲ್ಲಿ ಕ್ರೋಮೋಸೋಮ್ಸ್ ಇರ್ತವೆ. ಆ ಕ್ರೋಮೋಸೋಮ್ಸ್ ಒಳಗಡೆ ಅದನ್ನು ಬಿಚ್ಚಿದರೆ DNA ಬರ್ತಾ ಹೋಗುತ್ತೆ. ಆ DNA ಏನಾಗಿದೆ, ಇಲ್ಲೆಲ್ಲ ಒಂಥರ ಈ ಒಂದು ಬಾಲಿಗೆ ಸುತ್ತಕೊಂಡಂಗೆ ಕಾಣ್ತಾ ಇದೆ. ಈ ಬಾಲ್ಸ್ ಇರ್ತಕ್ಕಂಥ ಏನಿದು, ದೀಸ್ ಆರ್ ಆಲ್ ಹಿಸ್ಟೋನ್ ಪ್ರೋಟೀನ್ಸ್ ಅಂತ ಕರಿತಾ ಹೋಗ್ತೀವಿ. ಓಕೆನಾ. ಇವೆಲ್ಲ ಹಿಸ್ಟೋನ್ ಪ್ರೋಟೀನ್ಸು, ಅವನ್ನೆಲ್ಲ ಬಿಚ್ಚಿದರೆ ನಮಗೆ DNA ಸಿಗ್ತಾ ಹೋಗುತ್ತೆ.
ಡಿ ಎನ್ ಎನಲ್ಲಿ ನಮಗೆ ಜೀನ್ಸ್ ಅಂತಕ್ಕಂಥವು ಸಿಗ್ತಾ ಹೋಗುತ್ತೆ. ಜೀನ್ಸ್ ಅಂದರೆ ಇಷ್ಟಿಷ್ಟು ಭಾಗಕ್ಕೆ ನಾವು ಇಷ್ಟಿಷ್ಟು ತುಂಡಿಗೆ ನಾವು ಜೀನ್ಸ್ ಅಂತ ಕರಿತೇವೆ. ಸೆಗ್ಮೆಂಟ್ ಆಫ್ ಡಿ ಎನ್ ಎ ಅಥವಾ ಫ್ರ್ಯಾಗ್ಮೆಂಟ್ ಆಫ್ ಡಿ ಎನ್ ಎ, ಇಟ್ಸ್ ಎ ಪಾರ್ಟ್ ಆಫ್ ಡಿ ಎನ್ ಎ, ಇಟ್ಸ್ ಕಾಲ್ಡ್ ಎ ಜೀನ್ ಅಂತ ಹೇಳ್ತಾರೆ. ಇದಿಷ್ಟು ಕೂಡ ಹೌ ಡು ಆರ್ಗನಿಸಮ್ಸ್ ರೀಪ್ರೊಡ್ಯೂಸ್ ಅಂತಕ್ಕಂಥದ್ದು ಈ ಚಾಪ್ಟರ್ ಅಂತಕ್ಕಂಥದ್ದು ಕ್ಲೋಸ್ ಆಗ್ತದೆ. ಐ ಹೋಪ್ ಯು ಹ್ಯಾವ್ ಆಲ್ ಅಂಡರ್ಸ್ಟುಡ್ ದಿಸ್ ಚಾಪ್ಟರ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. Okay, bye, see you.